ಬಹುಶಃ ಇವತ್ತು ಸ್ವಂತ ಕಡಿಮೆ ಆಗ್ಯದ್ರಿ. ಇವತ್ತು ಬಂದವ್ರು ಎಷ್ಟು ಜನ ಇದ್ದೀರಿ? ಫಸ್ಟ್ ಕ್ಲಾಸ್ ಒಬ್ಬರು. ಸೈನ್ಸ್ದವ್ರು ಎಷ್ಟು ಜನ ಇದ್ದೀರಿ? ಸೈನ್ಸ್ ಬಿಡ್ ಅಭ್ಯಾಸ ಚಲೋ ನಡೆದದ್ರಿ. ಯಾಕಂತಂದ್ರ ಮಳೆಗಾಲ ಅದಂತ ಅನ್ಕೊಂಡಿವಿ, ಬಟ್ ಮಳೆಗಾಲ ಅನ್ಸಲ್ಲ, ಈಗ ಬಿಸಿಲೇ ಜಾಸ್ತಿ ಅದ. ಹಾಗಾಗಿ ನಾವು ಓದಿರುವಂತಹ ವಿಷಯಗಳನ್ನ ನೆನಪಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆಲ್ರಿಗೂ ಕೂಡ ಗೊತ್ತದ. ಅತಿ ಹೆಚ್ಚು ನೀರು ಸೇವನೆ ಮಾಡ್ಬೇಕು ಒಂದು. ಇನ್ನೊಂದೇನು ಅಂತಂದ್ರ ಓದುದು ನೆನಪು ಹಾರ್ತದ ಸರ, ಬೆಳಗನ ಓದ್ತೀವ್ರಿ, ಅದು ಕಂಡಪಟ್ಟೆ ಹೆರಾಣ್ ನಡೆದದ್ರಿ ಅಂತ ತಿಳ್ಕೊಂಡು ಕೆಲವೊಬ್ರು ಪ್ರಶ್ನೆಗಳಿರ್ತಾವ. ಬಟ್ ಓದುದು ನೆನಪಿಟ್ಕೋಬೇಕು ಅಂತಂದ್ರೆ ಅತಿ ಹೆಚ್ಚು ಓದ್ಬೇಕು. ಒಂದೇ ಸರ್ತಿಗೆ ನೆನಪು ಉಳಿಕ ಅದು ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತಿನ ದಿವಸ 2015ರಲ್ಲಿ ಇಡೀ ಇಂಡಿಯಾಕ್ಕೆ ಟಾಪ್ ರ್ಯಾಂಕರ್ ಆಗಿರುವಂತಹ ಟೀನಾ ದಾಬಿ ಅಂತ ಹೆಸರು ಕೇಳಿದ್ವಿ. 21 ವಯಸ್ಸಿಗೆ IAS ಫಸ್ಟ್ ಅಟೆಂಪ್ಟ್ ಅದ ಕ್ಲಿಯರ್ ಮಾಡಿರುವಂತಹ ಹುಡುಗಿ. ಅವಳು ಹೇಳಿದಳು ಇಂಟರ್ವ್ಯೂ ಒಳಗೆ ಏನಂತ, ನೀವು ಓದಿ ಈ ರೀತಿ ರ್ಯಾಂಕ್ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ. ಅವ್ರು ಹೇಳಿದ್ರಂತ, ನಾವು ಓದಿ ತಿಳಿತಿದ್ದಿಲ್ಲ, ಅದು ಮತ್ತೆ ಮತ್ತೆ ಓದ್ತಿದ್ದ ಅಂತ. ಹಾಗಾಗಿ ದಿನಪತ್ರಿಕೆಗಳಾಗಿರ್ಬೋದು, ಆಮೇಲೆ ಕೋಚಿಂಗ್ ದಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳಾಗಿರ್ಬೋದು, ಮತ್ತು ಮೇನ್ ಬೇಸ್ಡ್ ಇರ್ತಕ್ಕಂತಹ 6ರಿಂದ 12ನೇ ತರಗತಿ ತನಕ ಗೋರ್ಮೆಂಟ್ ಎಡಿಷನ್ ಪುಸ್ತಕ ಏನವಲ್ಲ, ಅವು ಕಂಪಲ್ಸರಿ 5 ಬಾರಿ ನೀವು ಓದಿರ್ಬೇಕು. ನಾ ಒಂದು ಟಾಸ್ಕ್ ಕೊಡ್ತೀನ್ರಮ್ಮ ನಿಮ್ಗ, 6 ಸಲ ಗೋರ್ಮೆಂಟ್ ಬುಕ್ ಓದಿನ್ರಿ ಸರ, ನನ್ನ ನೌಕರಿ ಆಗಿಲ್ಲ ಅಂತ ನನಗೆ ಹೇಳ್ರಿ, ನಾನು ನೌಕರಿ ಕೊಡಿಸ್ತೀನಿ. ಬಟ್ ಈ ಟಾಸ್ಕ್ ಯಾರು ಕೂಡ ನನಗ ಮಾಡಿ ತೋರಿಸಿಲ್ಲ. ಕಾರಣ ಏನು ಅಂತಂದ್ರೆ 6 ಸಲನೂ ಓದೇ ಇಲ್ಲ, ನೌಕರಿ ಹಂಗಾಗ್ಬೇಕು ಅಂತ. ಬೇಕಾದ್ರೆ 6 ಸಲ ನೀವು ಓದ್ರಿ, 6 ನೌಕರಿ ನಿಮ್ ಬೆನ್ನ ಹತ್ತು ಬರ್ತಾವ. ಇದು ಸೈಕಾಲಜಿಕಲ್ ಅದರಿ, ಸುಮ್ಮನೆ ಅಲ್ಲ. ಮತ್ ಓದೋದಂದ್ರೆ ಹೆಂಗ, ಸುಮ್ ಹಿಂಗ ತಿರುವು ಹಾಕದಲ್ರಿ, ಪುಟ ಸಂಖ್ಯೆಗೆ ಸಾಥ್ ಹೇಳ್ಬೇಕು. ಅಂತ ಓದಿನ ಜೀಲು, ಹುಚ್ಚು, ಆ ಒಂದು ಚಟ ನಮಗ್ ಬಿತ್ತು ಅಂತಂದ್ರ ನಾವು ಗ್ಯಾರಂಟಿ ನೌಕರಿ ಮಾಡ್ಕೋತೀವಿ ಒಂದು. ಇನ್ನೊಂದು ಅತಿ ಹೆಚ್ಚು ಓದ್ಬೇಕು, ಅತಿ ಹೆಚ್ಚು ನಾವು ನೆನಪಿಟ್ಕೋಬೇಕು ಅಂತಂದ್ರೆ ಇನ್ನೊಂದು ಸಾಮಾನ್ಯ ಟ್ರಿಕ್ ಹೇಳ್ತೀನಿ ನಿಮ್ಗ. 1 ಸಲ ಓದು ಕೂತ್ರಿ ಅಂತಂದ್ರೆ 2 ಅವರ್ ಏಳ್ಬಾರ್ದು ಊಟ. ಇದು ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಫಸ್ಟಿಗೆ ಕೂಡ್ತೀರಿ, ಒಂದು ಅರ್ಧ ಗಂಟೆ ಅಡ್ಜಸ್ಟ್ ಆಗ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತದ ಅಂತಂದ್ರೆ 1 ಗಂಟೆ ಕೂಡ್ತೀರಿ, 2 ಗಂಟೆ ಕೂಡ್ತೀರಿ, ಪ್ರಸಂಗ ಬಂದ್ರೆ 3 ಗಂಟೆ ಕೂಡ್ತೀರಿ. ಮನೆಯಾಗಂತೂ ಎಲ್ಲರೂ ಸಪೋರ್ಟಿವ್ ಇರ್ತಾರೆ. ಮಗಳು ಓದುಗತ್ತಾಳ ಅಂತಂದ್ರೆ ಯಾರು ಕೆಲಸ ಹಚ್ಚಲ್ಲ, ಮತ್ತೆ ಯಾರು ಕೂಡ ನಿಮ್ಗೆ ಏನು ಹೇಳಲ್ಲ. ಅಂತ ಒಂದು ಮೆಚುರಿಟಿ ಇರ್ತಕ್ಕಂಥ ಕುಟುಂಬದಾಗ ಸದಸ್ಯರು ಇದ್ದೇ ಇರ್ತಾರೆ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇವತ್ತು ಸರ್ ಬಹಳ ಚಂದ ಹೇಳ್ಯಾರ, ಮೋಟಿವೇಟ್ ಮಾಡ್ಯಾರ ಅಂತ ತಿಳ್ಕೊಂಡು ಟೈಮ್ ಹಚ್ಚಿ ಓದಕ್ ಕುಂದಿರ್ತೀವಿ ನಾವು. ಹಿಂಗ 10 ನಿಮಿಷ ಆಗಿರ್ತದ, 10 ಸಲ ನೋಡಿರ್ತೀವಿ ಟೈಮ್, ಎಷ್ಟ್ ನಿಮಿಷ ಓದನ ಅಂತ ಒಂದಮ್ಮ. ಇದು ಸಾಮಾನ್ಯ ಅನಿಸ್ಬಹುದು, ಬಟ್ ಇವನ್ನೇ ನಮ್ಮ ಬದುಕಿನೊಳಗೆ ನಾವು ರೂಢಿಸ್ಕೊಂಡ್ವಿ ಅಂತಂದ್ರ ನಮ್ಮ ಓದಿನ ದಾಹ ಏನಾಗ್ತದ ಅಂತಂದ್ರೆ ಕಡಿಮೆ ಆಗ್ತದ. ನಿಮಗ ಸಮಯದ ಪ್ರಜ್ಞೆ ಇರ್ಲಾರ್ದೆ ಓದ್ಬೇಕು. ನಾ 4 ಗಂಟೆ ಓದ್ದ ಅಂತ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕು ಅಂತಂದ್ರ ಬಿಲೀವ್ ಆಗ್ಬಾರ್ದು. ಆ ದಿಕ್ಕಿನೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಓದ್ಬೇಕು. ಬಟ್ ಓದುವ ಸಮಯದೊಳಗೆ ಟೈಮ್ ಹಚ್ಚಿ ಓದಕ್ ಹೋಗ್ಬೇಡ್ರಿ. ಓದೋ ಸಂದರ್ಭದಾಗ ಟೈಮ್ ಹಚ್ಚಿಗೆ ಓದಕ್ ಹೋಗ್ಬೇಡ್ರಿ. ಯಾರು ಹೆಚ್ಚಿಗೆ ಮೊಬೈಲ್ ನೋಡ್ತೀರಿ, ಯಾರು ಹೆಚ್ಚು ಟಿವಿ ನೋಡ್ತೀರೋ ಅವ್ರು ಟಿವಿಯಾಗ ಬರಲ್ಲ. ಯಾರು ಟಿವಿ ನೋಡಲ್ಲ, ಮೊಬೈಲ್ ನೋಡಲ್ಲ, ಅವ್ರು ಟಿವಿಯಾಗ ಬರ್ತಾರೆ. ಟಿವಿ ನೋಡೋರು ಅವ್ರಿಗೆ ನೋಡ್ಬೇಕು. ಇದು ಸತ್ಯ ಅದ. ಉದಾಹರಣೆ, ಬಿಗ್ ಬಾಸ್ದಾಗ ಹೋಗಿರಲ್ರಿ ಮೊನ್ನೆ, ಅವ್ರು ಯಾರು ಹೆಣ್ಮಗಳು, ಸೀನಿಯರ್ ಸಿಟಿಜನ್ ಹೋಗಿರಲ್ರಿ ಅವ್ರ ಹೆಸರೇನು, ಒಬ್ರು ಯಾರೋ ಹೋಗಿದ್ರು, ಟೀ ಮಾರೋರು. ನಾ ಒಂದು ಟೀ ಮಾರೋ ಹೆಣ್ಮಗಳು ಇದ್ದೀನಿ ಅಂತ ತಿಳ್ಕೊಂಡು ಬಿಗ್ ಬಾಸ್ದಾಗ ಹೋದ್ರು. ಬಟ್ ಬರ್ಬರ್ತಾ ಹೆಂಗ್ ಆಗ್ಲಿರ್ತದ ಜನರೇಷನ್ ಅಂತಂದ್ರ, ಯಾರಿಗೆ ಟ್ಯಾಲೆಂಟ್ ಅನ್ಬೇಕೋ ಯಾರಿಗೆ ದಡ್ರ ಅನ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂತವ್ರೆಲ್ಲ ಸೋಷಿಯಲ್ ಮೀಡಿಯಾದಾಗ ಹೊಂಟಾರ, ಅಂತವ್ರು ಎಲ್ರು ಕೂಡ ನ್ಯೂಸ್ನಾಗ ಹೊಂಟಾರ. ಅಂದ್ರ ಯಾವ ರೀತಿ ಮಲ್ಟಿ ವೇ ನಮಗ್ ಸಿಗ್ಲಗತ್ತಾವ ಅಂತ. ದುಡ್ಡು ಗಳಿಸಕ್ ಬಹಳಷ್ಟು ಹಾದಿಗಳವರಿ. ಯಾಕಂತಂದ್ರೆ ನೀವೆಲ್ರು ಕೂಡ ನಾ ಹಿಂಗೆ ಬದುಕಬೇಕು, ನಾ ಹಿಂಗೆ ಜಾಬ್ ಮಾಡಿ ಗಳಿಸ್ಬೇಕು ಅಂತಕ್ಕಂಥ ವೇ ಅನ್ನ ಇಟ್ಕೊಂಡು ನೀವು ಬಂದಿರ್ತಕ್ಕಂಥವ್ರು ನಾವು ನೀವೆಲ್ಲ. ಬಟ್ ದುಡ್ಡು ಗಳಿಸ್ಬೇಕು ಅಂತಂದ್ರೆ ಬಹಳಷ್ಟು ವೇಗಳವ. ನಿಮ್ ಕೂಡ 10ನೇ ಫೇಲ್ ಆದವರು, ನಮ್ ಕೂಡ 10ನೇ ಫೇಲ್ ಆದವ್ ಲೀಡರ್ ಆಗ್ಯಾನ ಊರಾಗ. ಬುಲೋರದಾಗ ಓಡಾಡ್ತಾರೆ ಅವ್ರು, ಕಲಬುರಗಿ ಬುಲೋರದಾಗ ಬರ್ತಾರೆ 60 ಕಿಲೋಮೀಟರ್. ಸಂಡೇ ಒಂದೇ ದಿನ ಬರಲ್ಲ, ಅವ್ರು ಗೌರ್ಮೆಂಟ್ ಆಫೀಸರ್ ಇದ್ದಂಗ. ಅವ್ರಿಗೆ ಕೇಳಾರ್ದೆ MLA ಗಳು ನಮ್ಮ ಊರಿಗೆ ಬರಲ್ಲ.
ನಾ PhD ಕಲಿತೀನಿ ಅಂತಂದ್ರೆ ನಾನು ಒಂದಿನ ಫೋನ್ ಹಚ್ಚಲ್ಲ. ಯಾರು MLA ಗಳು ಆ 10ನೇ ಫೇಲ್ ಆದವನಿಗೆ ಫೋನ್ ಹಚ್ತಾರೆ, ಬರ್ಲಿ ಏನ್ ಮಾಡ್ಲಿ ಅಂತ. ಅಂದ್ರೆ ಲೀಡರ್ಶಿಪ್ ಮತ್ತು ನಾಯಕತ್ವ ಅಂತಕ್ಕಂಥದ್ದು ಯಾವ ರೀತಿ ಪಡ್ಕೊಂಡದ, ಮತ್ತು ಲೀಡರ್ ಅಂತ ಯಾರಿಗೆ ಅನ್ಬೇಕು ಅನ್ನೋದೇ ಕನ್ಫ್ಯೂಸ್ ಅದ ಸೊಸೈಟಿ ಒಳಗೆ. ಕನ್ಫ್ಯೂಸ್ ಅದ ರೀ. ಯಾರು ಸೊಸೈಟಿ ಒಪ್ಕೊಂಡಿಲ್ಲ ಅವ ಲೀಡರ್ ಆಗ್ಯಾನ್ರಿ ಎಲ್ಲಾ ಸೊಸೈಟಿ ಒಳಗೆ. ಯಾಕಂದ್ರೆ ನಾ ಪೊಲಿಟಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀನಿ. ಯಾವ ಸೊಸೈಟಿ ಯಾರಿಗೆ ಒಪ್ಕೊಂಡಿಲ್ಲಲ್ಲ ಅವ ಲೀಡರ್ ಆಗ್ಯಾನ. ಯಾವ ಚಂದ ಸೊಸೈಟಿ ಬೆಳೆಸಬೇಕು ಅಂತನಲ್ಲ ಅವನಿಗೆ ತುಳಿತಾನೆ. ಇದು ಸತ್ಯ. ಅದ್ರ ಸಲುವಾಗಿ ಧಾಬಾಗಳು ಹೆಚ್ಚಾಗುದು, ಅದ್ರ ಸಲುವಾಗಿ ರೊಟ್ಟಿ ಕೇಂದ್ರಗಳು ಹೆಚ್ಚಾಗುದು. ಯಾವಾಗ ಶಿಕ್ಷಕರು ಹೊಡೆದು ಬಿಟ್ಟರು ಸ್ಟೂಡೆಂಟ್ಗಳಿಗೆ, ಪೊಲೀಸರು ಹೊಡಿಲಿಕ್ಕೆ ಚಾಲು ಮಾಡ್ಯಾರ. ಯಾವಾಗ ಮಾಸ್ಟರ್ ಕೈಯಿಂದ ರೈಟ್ಸ್ ಅನ್ನ ಕಸ್ಕೊತ್ತು ಗೌರ್ಮೆಂಟ್, ಅವಾಗ ಏನಾಯ್ತು ಅಂತಂದ್ರ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ಗಳು ಜಾಸ್ತಿ ಆದವು ಅಂತ. ಹಾಗಾಗಿ ತಾವೆಲ್ಲರೂ ಕೂಡ ಒಳ್ಳೆ ನಿರ್ಧಾರದಲ್ಲಿ ನಾ ಟೀಚರ್ ಆಗೇ ಬದುಕಬೇಕು, ನಾ ಟೀಚರ್ ಆಗೇ ಏನಾದ್ರೂ ಸೊಸೈಟಿ ವಾಪಸ್ ಕೊಡ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಬಂದಿರಲ್ಲ. ತಮ್ಮೆಲ್ರಿಗೂ ಕೂಡ ಯಶಸ್ವಿ ಆಗ್ಲಿ. ಬಟ್ ನೀವು ಇದು ಮುಗಿಸಿದ ನಂತರ ನಾವು ಉಳಿದ ಸಮಯ ಎಷ್ಟು ಓದಿನಿ ಅಂತಕ್ಕಂಥದ್ದು ಕೌಂಟ್ ಮಾಡ್ಕೊಡ್ರಿ. ಇಲ್ಲಿ 3 ಗಂಟೆ 4 ಗಂಟೆ ಕೂಡ್ತೀರಿ ಒಂದಿನಕ್ಕೆ, ಆ 3 ಗಂಟೆ 4 ಗಂಟೆ ವೇಸ್ಟ್ ಆಗಲ್ಲ. ಬಟ್ ಉಳಿದ ಟೈಮ್ ನೀವು ಯಾವ ರೀತಿ ಸ್ಪೆಂಡ್ ಮಾಡ್ತೀರಿ ಅನ್ನೋದ್ರ ಮ್ಯಾಗ ನಿಮ್ ಭವಿಷ್ಯ ನಿಂತದ. ಹಾಗಾಗಿ ಹೆಚ್ಚಿನ ಸಮಯ ಓದೋದ ಕಡೆ ಕೊಡ್ರಿ. ಇನ್ನ ನಿನ್ನೆ ನಾವು ಹೇಳಿದ ಹಾಗೆ 1947ರಲ್ಲಿ ಭಾರತ ಸ್ವತಂತ್ರ ಕಾಯ್ದೆ ಅಂತಕ್ಕಂಥದ್ದು ಭಾರತಕ್ಕೆ ಬಂದಿರುವಂತ ಬ್ರಿಟಿಷರ ಕೊನೆಯ ಶಾಸನ ಅಂತ ತಿಳ್ಕೊಂಡು ಕರಿತೀವಿ. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಯ್ದೆ ಯಾವುದು ಅಂತಂದ್ರೆ ಇದೆ. ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಕಾಯ್ದೆ ಯಾವುದು ಅಂತಂದ್ರೆ ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್, ಭಾರತ ಸ್ವತಂತ್ರ ಕಾಯ್ದೆ ಅಂತ ತಿಳ್ಕೊಂಡು ಕರಿತೀವಿ. ಮತ್ತು ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಉದಯವಾಗಲು ಕಾರಣವಾದಂತ ಕಾಯ್ದೆ ಯಾವುದು ಅಂತಂದ್ರೆ ಇದೆ. ಯಾವದ್ರಿ? 1947ರ ಭಾರತ ಸ್ವತಂತ್ರ ಕಾಯ್ದೆ ಮುಖಾಂತರನೇ ಭಾರತ ಏನಾಯ್ತು ಅಂತಂದ್ರೆ ವಿಭಜನೆ ಆಯ್ತು. ಯಾವಾಗ ಆಯ್ತು ವಿಭಜನೆ? ಜೂನ್ 3ನೇ ತಾರೀಕು 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಡೊಮಿನಿಯನ್ ಸ್ಟೇಟ್ಗಳು ಏನಾದ್ರು ಅಂತಂದ್ರೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ನೋಡಿ. ಹಾಗಾದ್ರೆ ಮುಂದುವರೆದು ನಾವು ನಿನ್ನೆ ನೋಡಿದ ಹಾಗೆ 1946ರಲ್ಲಿ ಕ್ಯಾಬಿನೆಟ್ ಆಯೋಗದ ಮುಖಾಂತರ ಸಂವಿಧಾನದ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ರಿ? 389 ಜನ ಸದಸ್ಯರಿದ್ರು. ಬ್ರಿಟಿಷ್ ಭಾರತದಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? ಮತ್ತು ಬ್ರಿಟಿಷ್ ಭಾರತದಲ್ಲಿ 11 ಗವರ್ನರ್ ಪ್ರಾಂತ್ಯಗಳಂತ ನೋಡಿವಿ ಮತ್ತು 4 ಕಮಿಷನರ್ ಪ್ರಾಂತ್ಯಗಳಂತ ತಿಳ್ಕೊಂಡು ಕೂಡ ನೋಡಿವಿ. ಆದ್ರ ಭಾರತ ಡಿವೈಡ್ ಆದ ತಕ್ಷಣ ಇದ್ರ ಸಂಖ್ಯೆ ಕಡಿಮೆ ಆಗ್ತದ ಹೆಚ್ಚಾಗ್ತದೆ? ಹೆಚ್ಚಾಗ್ತದ ಕಡಿಮೆ ಆಗ್ತದ್ರಿ? ಕಡಿಮೆ ಆಗ್ತದ. ಹಾಗಾದ್ರೆ ಭಾರತ ವಿಭಜನೆ ಆದ ತಕ್ಷಣದಲ್ಲಿ ಸಂವಿಧಾನದ ರಚನಾ ಸಭೆ ಸದಸ್ಯರ ಸಂಖ್ಯೆ ಎಷ್ಟಾಯ್ತು ಅಂತಂದ್ರ 299. ಹಾಗಾದ್ರೆ 299 ಸದಸ್ಯರು ಡಿವೈಡ್ ಮಾಡಿದಾಗ ಬ್ರಿಟಿಷ್ ಭಾರತದಿಂದ ಎಷ್ಟು ಮತ್ತು ದೇಶೀಯ ಸಂಸ್ಥಾನಗಳಿಂದ ಎಷ್ಟು? ಇಲ್ಲಿ ಬ್ರಿಟಿಷ್ ಭಾರತದಿಂದ ಎಷ್ಟು ಜನ ಉಳಿತಾರ ಅಂತಂದ್ರೆ 229. ಇಲ್ಲಿ 299ರದ 229 ಮೈನಸ್ ಮಾಡ್ರಿ ಎಷ್ಟು ಉಳಿತದ? ಎಷ್ಟು ಉಳಿತದ್ರಮ್ಮ? 70. ಎಷ್ಟು ಉಳಿತದ್ರಿ? 70. ಅಂದ್ರೆ ಭಾರತ ವಿಭಜನೆ ಆದಂತ ಸಂದರ್ಭದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 299. ಹಾಗಾದ್ರೆ ಭಾರತ ವಿಭಜನೆ ಆದಂತ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದಿಂದ 229. ಹಾಗಾದ್ರೆ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಉಳಿದ್ರು ಅಂತಂದ್ರೆ 70. ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಏನಾಯ್ತು ಅಂತಂದ್ರ ಕಡಿಮೆ ಆಯ್ತು. ನಾವು ಹೇಳಿವಿ ಈಗಾಗಲೇ 3 ರೀತಿಯಾಗಿರುವಂತಹ ಅಧಿವೇಶನಗಳು, ಮೊದಲ ಅಧಿವೇಶನದಲ್ಲಿ ಆಗಿರುವಂತಹ ಮಾರ್ಪಾಡುಗಳು, ಎರಡನೇ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಮಾರ್ಪಾಡುಗಳು ಮತ್ತು 3ನೇ ಅಧಿವೇಶನದಲ್ಲಿ ಆಗಿರುವಂತಹ ಮಾರ್ಪಾಡುಗಳ ಬಗ್ಗೆ ಚರ್ಚೆಯನ್ನ ಮಾಡಿ. ಇದು ಎಲ್ಲವೂ ಕೂಡ ಆಯ್ತು. ಭಾರತ ದೇಶದ ಸಂವಿಧಾನದ ರಚನಾ ಸಭೆನೂ ಕೂಡ ರಚನೆ ಆಯ್ತು. ಹಾಗಾದ್ರ ಸಂವಿಧಾನದ ಕರಡು ಸಮಿತಿ ಅಂತ ತಿಳ್ಕೊಂಡು ಬರ್ತದೆ, ಡ್ರಾಫ್ಟಿಂಗ್ ಕಮಿಟಿ ಅಂತ ತಿಳ್ಕೊಂಡು ಕರಿತೀವಿ. ಕರಡು ಸಮಿತಿ. ಈ ಕರಡು ಸಮಿತಿ ಅಂತಕ್ಕಂಥದ್ದು ಆಗಸ್ಟ್ 29ನೇ ತಾರೀಕು 1947ರಲ್ಲಿ ಏನಾಯ್ತು ಅಂತಂದ್ರೆ ಫ್ರೇಮ್ ಆಯ್ತು. ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚಿಸಲ್ಪಟ್ಟಿತ್ತು ಅಂತ ತಿಳ್ಕೊಂಡು ಕೇಳ್ತಾರ, ಅದು ಆಗಸ್ಟ್ 29ನೇ ತಾರೀಕು 1947ರಲ್ಲಿ ಏನಾಗ್ತದ ಅಂತಂದ್ರ ರಚನೆ ಆಗ್ತದೆ. ಹಾಗಾದ್ರೆ ಸಂವಿಧಾನದ ಕರಡು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂತಂದ್ರ 7 ಜನ ಸದಸ್ಯರಿದ್ರು. ಸಂವಿಧಾನದ ಕರಡು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂತಂದ್ರ 7 ಜನ ಸದಸ್ಯರಿದ್ರು. ಹಾಗಾದ್ರ ಅಧ್ಯಕ್ಷರನ್ನ ಬಿಟ್ಟು ಎಷ್ಟು ಜನ ಸದಸ್ಯರಿದ್ರು ಅಂತಂದ್ರ 6 ಜನ ಸದಸ್ಯರಿದ್ರು.
ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಿಟ್ರ ಎಷ್ಟು ಜನ ಸದಸ್ಯರು ಉಳಿತಾರ್ರಿ? 6 ಜನ ಸದಸ್ಯರು ಇದ್ರು. ಹಾಗಾದ್ರೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರಾಗಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎರಡನೇದ್ದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಮೂರನೇದ್ದು ಎನ್ ಗೋಪಾಲ ಸ್ವಾಮಿ ಅಯ್ಯರ್. ಇದು ಈ ದೇಶದ ಸ್ಥಿತಿ. ಯಾವದ್ರಿ? ಹಿಂಗ್ ಕ್ಲಾಸ್ ನಡೆಯಾಗ ಮ್ಯಾಗ ಹೋಗೋದು, ಚೀರಾದು ಮಾಡೋದು. ಜಪಾನ್ ಕೇಳಿರಿ ಹೆಸರ? ನಮ್ ದೋಸ್ತ್ ಹೋಗಿದ್ದ ಜಪಾನ್. ಆ ಜಪಾನ್ದಾಗ ಎಷ್ಟು ಕಲ್ಚರಲ್ ಅದರ ಅಂತಂದ್ರ, ಹಿಂಗ್ ಏನು ಬೈಕ್ ಇದು ಹೋಗ್ತಿರ್ತಾವಲ್ ರೋಡ್, ಒಟ್ಟ ಹಾರ್ನ್ ಹೊಡೆಯಲ್ಲ ಅಂತ. ಹಾರ್ನ್ ಹೊಡ್ಯಾರ ನೆಸೆಸರಿನೇ ಬಂದಿಲ್ಲ ಅಂತ ಅಂದ್ರ ಅಷ್ಟೇನದ ಅಂತಂದ್ರ ಅಪ್ಡೇಟ್ ಅದರ, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅದರ. ಹಾರ್ನ್ ಹೊಡೆಯ ನೆಸೆಸರಿನೇ ಬಂದಿಲ್ಲ, ಸಿಚುವೇಶನ್ ಬಂದಿಲ್ಲ. ನಂಬಲ್ಲಿ ಹಾರ್ನ್ ಕಿತ್ ಹೋದ್ರೂ ಎದುರಿನ ಸರಿಯಲ್ಲ. ಅಂತ ಕಲ್ಚರ್ ಎಲ್ಲದ ಅಂತಂದ್ರ ನಮ್ದು. ಏನಾದ್ರೂ ನೀವು ಪರ್ಸ್ ಮಾರ್ಕ್ ಹೋಗಿದ್ರಿ ಅಂತಂದ್ರ, ಹೋಟೆಲ್ ಒಳಗ ಊಟ ಮಾಡಿದ್ರಿ, ಬಿಲ್ ಕೊಡ್ಬೇಕು ಆದ್ರೂ ದುಡ್ಡಿಲ್ಲ ಅಂತಂದ್ರ ಅಲ್ಲಿ ಹ್ಯಾಂಗದ ಅಂತಂದ್ರ, ಇಲ್ಲಿ ಸರ್ ಇನ್ನೊಂದ್ಸಲ ಬಂದಾಗ ಕೊಡತಿರ್ತವ್ರಿ ಅಂತಾರ. ನಂಬಲ್ಲಿ ಭಾಂಡೆ ತಿಕ್ಕಕ್ ಹಚ್ತಾರ, ಭಾಂಡೆ ತಿಕ್ ಹೋಗಿ ನೀವು ಅಂದ್ರ ಯಾವ ರೀತಿ ನಾವು ಬದುಕ್ತಾ ಇದ್ವಿ. ನಂಗೆ ಬೇಜಾರ್ ಅದಾರೇಮ್ಮ. ಈ ಪಾಠ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಹೇಳುವಂತ ಸಂದರ್ಭದೊಳಗ ನನಗೆ ಹೆಮ್ಮೆ ಅದ. ಯಾಕಂತಂದ್ರೆ ಸಂವಿಧಾನ ಪಾಠ ಮಾಡೋದಕ್ಕಿನಿ ಅಂತ. ಒಂದ್ ಕಡೆ ಏನದ ಅಂತಂದ್ರೆ ದುಃಖ ಅದ. ಯಾಕಂತಂದ್ರೆ ಸಂವಿಧಾನನೇ ಒಂದ್ ಕಡೆ ಅದ, ಈ ದೇಶದ ಸ್ಥಿತಿನೇ ಒಂದ್ ಕಡೆ ಅದ. ಬಟ್ ಸಂವಿಧಾನ ಬದ್ಧವಾಗಿ ಈ ದೇಶ ಇದ್ದಿತ್ತು ಅಂತಂದ್ರ ಒಬ್ಬ ಬಡವ ಇರ್ತಿದಿಲ್ಲ ಈ ದೇಶದಾಗ, ಜಾತೀಯತೆ ಇರ್ತಿದಿಲ್ಲ ಈ ದೇಶದಾಗ. ಅನ್ನ ಇರ್ಲಾರ್ದೆ ಸಾಯ್ತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಟಾಪ್ ಕಂಟ್ರಿ ಇರ್ತಿದ್ದಿಲ್ಲ. ಹಾಗಾಗಿ ಆಳುವಂತ ಸರ್ಕಾರಗಳು ಮಾಡಿರುವಂತಹ ಅವಾಂತರಗಳು. ಬಿ ಆರ್ ಅಂಬೇಡ್ಕರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಎನ್ ಗೋಪಾಲಸ್ವಾಮಿ ಅಯ್ಯರ್, ಕೆ ಎಂ ಮುನ್ಸಿ. ಐದನೇದ್ದು ಡಿ ಪಿ ಕೈತಾನ್. ಆರನೇದ್ದು ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಏಳನೇದ್ದು ಡಿ ಪಿ ಕೈತಾನ್ ಮತ್ತು ಬಿ ಎಲ್ ಮಿತ್ತಲ್. ಇಷ್ಟು ಜನ ಏನಿದ್ರು ಅಂತಂದ್ರೆ ಸದಸ್ಯರಿದ್ರು. ಒಂದ್ ಸ್ವಲ್ಪ ಇಲ್ಲಿ ಗಮನಿಸಬೇಕು ನೀವು. ಈ ಬಿ ಎಲ್ ಮಿತ್ತಲ್ ಏನೇನ್ ಮಾಡ್ತಾರ ಅಂತಂದ್ರೆ ಮಧ್ಯದೊಳಗೆ ರಾಜೀನಾಮೆಯನ್ನು ಕೊಡ್ತಾರೆ. ಬಿ ಎಲ್ ಮಿತ್ತಲ್ ಅವರು ಮಧ್ಯದೊಳಗೆ ರಾಜೀನಾಮೆಯನ್ನು ಕೊಡ್ತಾರ. ಇವ್ರ ಜಾಗಿಗೆ ಯಾರು ಬರ್ತಾರ ಅಂತಂದ್ರ ಎನ್ ಮಾಧವರಾವ್. ಇವ್ರು ಏನ್ ಮಾಡ್ತಾರ ಅಂತಂದ್ರ ಮರು ಆಯ್ಕೆ ಆಗ್ತಾರ. ಇನ್ನು ಡಿ ಪಿ ಕೈತಾನ್ ಅವರು ಅಕಾಲಿಕ ಮರಣವನ್ನ ಹೊಂತಾರ. ಇವ್ರ ಜಾಗಿಗೆ ಯಾರು ಬರ್ತಾರ ಅಂತಂದ್ರ ಟಿ ಕೃಷ್ಣಮಾಚಾರಿ ಅಂತ ಬರ್ತಾರ. ಯಾರು ಬರ್ತಾರ್ರಿ? ಟಿ ಕೃಷ್ಣಮಾಚಾರಿ, ನಾಟ್ ಎ ವಿ ಟಿ ಕೃಷ್ಣಮಾಚಾರಿ. ವಿ ಟಿ ಕೃಷ್ಣಮಾಚಾರಿ ಪದ ಎಲ್ಲಿ ಬಳಸಿವ್ ನಾವು ಅಂತಂದ್ರ ಸಂವಿಧಾನ ರಚನಾ ಸಭೆಯ 2 ಜನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರಲ್ಲ ಆ ಸಂದರ್ಭದಲ್ಲಿ ವಿ ಟಿ ಕೃಷ್ಣಮಾಚಾರಿ. ಇವರು ತಿರುವೆಲ್ಲೂರು ತಟ್ಟೈ ಕೃಷ್ಣಮಾಚಾರಿ ಅಂತ ಇವರು ಸರ್. ತಿರುವೆಲ್ಲೂರು ತಟ್ಟೈ ಕೃಷ್ಣಮಾಚಾರಿ ಅಂತ ಹೇಳಿ ಇವರು ಡಿ ಪಿ ಕೈತಾನ್ ಅವರ ಮರಣ ಹೊಂದಿದ ಸ್ಥಾನದೊಳಗ ಇವರು ಮರು ಆಯ್ಕೆ ಆಗಿರುವಂತಹ ಸದಸ್ಯರು. ಹಾಗಾಗಿ ಈ 7 ಜನ ಸದಸ್ಯರನ್ನ ಒಳಗೊಂಡಿರುವಂತದ್ದೇ ಏನು ಅಂತಂದ್ರೆ ಕರಡು ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಇಲ್ಲಿ ಅಂಬೇಡ್ಕರ್ ಅವರು ಏನಾಗಿದ್ರು ಅಂತಂದ್ರೆ ಇದ್ರದ್ದು ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿರುವಂತವ್ರು. ಇನ್ನು ಜೊತೆಗೆ ಒಟ್ಟಾರೆ ಎಷ್ಟು ಸಮಿತಿಗಳಿದ್ದು ಸಂವಿಧಾನದ ರಚನಾ ಸಭೆಯಲ್ಲಿ ಅಂತಂದ್ರೆ 22 ಸಮಿತಿಗಳಿದ್ದು. ಎಷ್ಟಿದ್ದು ರೀ? 22 ಸಮಿತಿಗಳಿದ್ದು. 5 ಏನಿದ್ದು ಅಂತಂದ್ರ ಉಪ ಸಮಿತಿಗಳು, ಸಬ್ ಕಮಿಟಿಗಳು ಅಂತ ತಿಳ್ಕೊಂಡು ನಾವು ಕರಿತೀವಿ. ಯಾಕಂತಂದ್ರೆ ಇದು ಬೇರೆ ಬೇರೆ ಬುಕ್ನಾಗ ಬೇರೆ ಬೇರೆ ಕೊಟ್ಟಾರೆ. ನಾನು ಹೇಳೋದು ಗೌರ್ಮೆಂಟ್ ಎಡಿಷನ್ ಬುಕ್ 9th ಕ್ಲಾಸ್ನೊಳಗೆ ಅದ ಇದು. ಹಾಗಾಗಿ 22 ಸಮಿತಿಗಳು, 5 ಏನಿದ್ದು ಅಂತಂದ್ರೆ ಸಬ್ ಕಮಿಟಿಗಳು. ಹಾಗಾದ್ರೆ 22 ಸಮಿತಿಗಳಲ್ಲಿ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿರುವಂತ ಸಮಿತಿ ಯಾವುದು ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಂತ ಏನ್ ಕರಿತೀವಲ್ಲ ಅದು ಅತಿ ಹೆಚ್ಚು ಸಂವಿಧಾನದ ರಚನಾ ಸಭೆಯಲ್ಲಿ ಕೆಲಸ ಮಾಡಿರುವಂತ ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಹಾಗಾಗಿ ಟೋಟಲ್ 22 ಸಮಿತಿಗಳು, 5 ಉಪ ಸಮಿತಿಗಳಿಂದ ಕೂಡಿರುವಂತದ್ದು ಸಂವಿಧಾನದ ರಚನಾ ಸಮಿತಿ ಅಂತ ತಿಳ್ಕೊಂಡು ಕರಿತೀವಿ. ಟೋಟಲ್ ಅಧಿವೇಶನಗಳು ಜರುಗಿರ್ತಕ್ಕಂಥವು ಎಷ್ಟು ಅಂತಂದ್ರ 11 ಅಧಿವೇಶನಗಳು.
ಎಷ್ಟು ಅಧಿವೇಶನಗಳು ರೀ? 11 ಅಧಿವೇಶನಗಳು ಜರುಗ್ತವ. ಹಾಗಾದ್ರ ಡ್ರಾಫ್ಟಿಂಗ್ ಕಮಿಟಿಯ ಕರಡು ಸಮಿತಿ ಕೊಟ್ಟಿರುವಂತ ಕರಡನ್ನ ಪರಿಶೀಲನೆ ಮಾಡಲು ತೆಗೆದುಕೊಂಡಂತ ಸಮಯ ಎಷ್ಟು ಅಂತಂದ್ರೆ 114 ದಿನಗಳು. ಎಷ್ಟ್ರಿ? 114 ದಿನಗಳು. ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಸಲ್ಲಿಸಿರುವಂತಹ ವರದಿಯನ್ನ ಪರಿಶೀಲನೆ ಮಾಡಕ್ಕೆ ತೆಗೆದುಕೊಂಡಿರುವಂತಹ ಸಮಯ ಎಷ್ಟು ಅಂತಂದ್ರ 114 ದಿನಗಳ ಕಾಲ ಏನಾಗ್ತದ ಅಂತಂದ್ರ ಪರಿಶೀಲನೆ ಮಾಡಲು ಸಮಯವನ್ನ ತಗೊಳ್ತಾರೆ. ಈ ಇನ್ನೊಂದು ಪ್ರಮುಖವಾಗಿರುವಂತದ್ದು ಏನು ಅಂತಂದ್ರ ಸಂವಿಧಾನವನ್ನ ರಚನೆ ಮಾಡುವಂತ ಸಂದರ್ಭದೊಳಗ ಎಷ್ಟು ಭಾಷೆಗಳಲ್ಲಿ ಮೂಲ ಸಂವಿಧಾನವನ್ನ ರಚಿಸಲ್ಪಟ್ಟಿತ್ತು ಅಂತಂದ್ರೆ 2 ಭಾಷೆ. ಒಂದು ಹಿಂದಿ, ಎರಡನೇದು ಯಾವುದು ಅಂತಂದ್ರೆ ಇಂಗ್ಲಿಷ್. ಈ 2 ಭಾಷೆಗಳಲ್ಲಿ ಮಾತ್ರ ಏನ್ ಮಾಡ್ಯಾರ ಅಂತಂದ್ರ ಮೂಲ ಸಂವಿಧಾನವನ್ನ ಬರೆದಿರುವಂತದ್ದು ಅಂತ ತಿಳ್ಕೊಂಡು ನಾವು ಕರಿತೀವಿ. ಯಾಕಂತಂದ್ರೆ ಇದು ಎಲ್ಲದರ ಮ್ಯಾಗ ಪ್ರಶ್ನೆ ಆಗೈತಿ. ಎಷ್ಟು ಸಮಿತಿಗಳಿದ್ರು? ಟೋಟಲ್ 22. ಉಪ ಸಮಿತಿಗಳು ಎಷ್ಟು ಇದ್ವು? 5. ಅಧಿವೇಶನ ಜರುಗುದೆಷ್ಟು? 11. ಹಾಗಾದ್ರ ಯಾವ ಭಾಷೆಗಳಲ್ಲಿ ಬರೆಯಲಾಯಿತು? ಹಿಂದಿ ಮತ್ತು ಇಂಗ್ಲಿಷ್. ಹಾಗಾದ್ರೆ ಎಷ್ಟು ಸಮಯ ಕರಡು ಪರಿಶೀಲನೆಗೆ ತೆಗೆದುಕೊಂಡ್ರು ಅಂತಂದ್ರ 114 ದಿನಗಳ ಕಾಲ ಸಂವಿಧಾನದ ಕರಡನ್ನ ಪರಿಶೀಲನೆ ಮಾಡಲು ತೆಗೆದುಕೊಂಡಂತಹ ಕಾಲಾವಧಿ ಅಂತ ತಿಳ್ಕೊಂಡು ನಾವು ಕರಿತೀವಿ. ಟೋಟಲ್ ಕರಡು ಸಮಿತಿ ಆಗಸ್ಟ್ 29, 1947ರಲ್ಲಿ ಏನಾಗ್ತದ ಅಂತಂದ್ರ ರಚನೆ ಆಗ್ತದೆ. ಇಷ್ಟು ನೀವು ನೆನಪಿಟ್ರು ಸಾಕು. ಇನ್ನು ಮುಂದುವರೆದು ಇಲ್ಲಿ ಸಂವಿಧಾನ ರಚನಾ ಸಂದರ್ಭದಲ್ಲಿ ಸಮಯ ಎಷ್ಟು ಅಂತಂದ್ರೆ ಅದು ನಿಮ್ಗೆ ಎಲ್ರಿಗೂ ಗೊತ್ತದ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಏನ್ ಮಾಡಿದ್ರು ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಕಾಲಾವಧಿ ಅಂತ ತಿಳ್ಕೊಂಡು ನಾವು ಕರಿತೀವಿ. ಸರಿಸುಮಾರು 3 ವರ್ಷ ಏನಾಯ್ತು ಅಂತಂದ್ರ ಸುದೀರ್ಘವಾಗಿರುವಂತ ಸಂವಿಧಾನವನ್ನ ಬರೆಯಲು ಸಮಯವನ್ನ ತಗೊಂಡ್ರು. ಹಾಗಾದ್ರೆ ಇದೇ ಸಂದರ್ಭದಲ್ಲಿ ಸಂವಿಧಾನದ ಕೊನೆಯ ಅಧಿವೇಶನ ಯಾವಾಗ ನಡೀತು? ಇದು ಬಹಳ ಇಂಪಾರ್ಟೆಂಟ್. ಸಂವಿಧಾನದ ಕೊನೆಯ ಅಧಿವೇಶನ ಜನವರಿ 24, 1950ರಲ್ಲಿ ಏನಾಯ್ತು ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಕೊನೆಯ ಅಧಿವೇಶನ ನಡೀತು ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಾಗಾದ್ರೆ ಎಷ್ಟು ಜನ ಸದಸ್ಯರು ಹಾಜರಿದ್ರು ಅಂತಂದ್ರ 284 ಜನ ಸದಸ್ಯರು ಏನಿದ್ರು ಅಂತಂದ್ರ ಹಾಜರಿದ್ರು. ಇದು ಫಸ್ಟ್ ಅಧಿವೇಶನಕ್ಕೂ ಮತ್ತು ಲಾಸ್ಟ್ ಅಧಿವೇಶನಕ್ಕೂ ಕಂಪೇರ್ ಮಾಡ್ಬೇಕು. ಹಾಗಾಗಿ ಮೊದಲ ಅಧಿವೇಶನದಲ್ಲಿ ಎಷ್ಟು ಹೇಳಿವ್ರಿ? 211 ಜನ ಹಾಜರಿದ್ರು. ಹಾಗಾದ್ರೆ ಕೊನೆಯ ಅಧಿವೇಶನದಲ್ಲಿ ಎಷ್ಟರ ಅಂತಂದ್ರ 284 ಜನ ಸದಸ್ಯರು ಹಾಜರಿದ್ದಿರ್ತಕ್ಕಂಥದ್ದು ನಾವು ಕರಿತೀವಿ. ಇದು PUC ಫಸ್ಟ್ ಇಯರ್ ಬುಕ್ನ್ಯಾಗ ಅದ ನೋಡಿ. PUC ಫಸ್ಟ್ ಇಯರ್ ಬುಕ್ನ್ಯಾಗ ಮಾತ್ರ ದಾಖಲಾಗಿರುವಂತದ್ದು. ಹಾಗಾಗಿ ಕೊನೆಯ ಅಧಿವೇಶನ ಜನವರಿ 24, 1950. 284 ಜನ ಏನಿದ್ರು ಅಂತಂದ್ರ ಆ ಒಂದು ಅಧಿವೇಶನದಲ್ಲಿ ಹಾಜರಿದ್ರು ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಾಗಾದ್ರೆ ಸಂವಿಧಾನ ಅಂಗೀಕಾರ ಆದದ್ದು ಯಾವಾಗ ಅಂತಂದ್ರ ನವೆಂಬರ್ 26ನೇ ತಾರೀಕು 1949ರಲ್ಲಿ ಸಂವಿಧಾನ ಅಂಗೀಕಾರ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿರುವಂತದ್ದು ಯಾವಾಗ ಅಂತಂದ್ರ ಅದು ನವೆಂಬರ್ 26, 1949ಕ್ಕ. ಇದೇ ದಿನವನ್ನ ನಾವು ಏನಂತ ಆಚರಣೆ ಮಾಡ್ತೀವ್ರಿ? ಸಂವಿಧಾನದ ದಿನ ಅಂತ ತಿಳ್ಕೊಂಡು ಆಚರಣೆ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನದ ದಿನ ಅಂತ ತಿಳ್ಕೊಂಡು ಆಚರಣೆಯನ್ನ ಮಾಡ್ತೀವಿ. ಹಾಗಾದ್ರೆ ಎಂದಿಂದ ಆಚರಣೆ ಮಾಡ್ಕೋತ ಬಂದಿವಿ? 2015ರಿಂದ ಸಂವಿಧಾನದ ದಿನ ಅಂತ ತಿಳ್ಕೊಂಡು ಆಚರಣೆಯನ್ನ ಮಾಡ್ಕೋತ ಬಂದಿವಿ. ಹಾಗಾದ್ರೆ ಅದಕ್ಕ ಬಿಫೋರ್ ಏನಂತ ಆಚರಣೆ ಮಾಡ್ತಿದ್ರು? ಕಾನೂನಿನ ದಿನ, ಲಾ ಡೇ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಕ್ಕಂಥದ್ದು ಇದಕ್ಕ ಬಿಫೋರ್ ಕಾನೂನಿನ ದಿನ ಅಂತ ತಿಳ್ಕೊಂಡು ಕರೀತಿದ್ರು. ಕಾನೂನಿನ ದಿನ. ಹಾಗಾದ್ರೆ ಯಾಕೆ ಆಚರಣೆ ಮಾಡೋದು ಕರೆ ಕೊಟ್ರು? ಯಾರ ಸ್ಮರಣಾರ್ಥವಾಗಿ? ಎಕ್ಸಾಮಿಗೆ ಕೇಳ್ತಾನೆ. 2015ಕ್ಕೆ ಯಾಕೆ ಸಂವಿಧಾನದ ದಿನ ಅಂತಂದ್ರು? ಮಾನ್ಯ ನರೇಂದ್ರ ಮೋದಿ ಅವರು ಒಂದು ನಿರ್ಧಾರ ತಗೊಳ್ತಾರೆ 2015ರಲ್ಲಿ. ಏನ್ ನಿರ್ಧಾರ ಅಂತಂದ್ರ ಸಂವಿಧಾನವನ್ನ ಬರೆದಿರುವಂತ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮ ದಿನದ ನಿಮಿತ್ತವಾಗಿ ಅಂಬೇಡ್ಕರ್ ಅವರ 125ನೇ ಬರ್ತ್ಡೇ ಇರ್ತದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲಿ ಸಂವಿಧಾನದ ದಿನ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಕರೆಯನ್ನು ಕೊಟ್ರು. ಹಾಗಾಗಿ ಅಂಬೇಡ್ಕರ್ ಅವರ 125ನೇ ಬರ್ತ್ಡೇ 2015ಕ್ಕೆ ಆಗಿರುವಂತ ದಿನ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇದೇ ಸಂದರ್ಭದಲ್ಲಿನೇ 2015ಕ್ಕೆ ವಿಶ್ವಸಂಸ್ಥೆಯೊಂದು ಘೋಷಣೆ ಮಾಡ್ತು. ಏನಂತ ಘೋಷಣೆ ಮಾಡ್ತು ಅಂತಂದ್ರ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನವನ್ನ ವರ್ಲ್ಡ್ ನಾಲೆಜ್ ಡೇ ಅಂತ ತಿಳ್ಕೊಂಡು ಆಚರಣೆ ಮಾಡ್ಕೊಳ್ಳಕ ಕರೆಯನ್ನು ಕೊಟ್ಟಿರುವಂತದ್ದು. ಸೇಮ್ ಇಯರ್ ಒಳಗ 2015ಕ್ಕೂ ವಿಶ್ವಸಂಸ್ಥೆ ವರ್ಲ್ಡ್ ನಾಲೆಜ್ ಡೇ
ವಿಶ್ವ ಜ್ಞಾನದ ದಿನ ಅಂತ ತಿಳ್ಕೊಂಡು ಆಚರಣೆ ಮಾಡೋಕೆ ಕರೆ ಕೊಡ್ತು. ಎಷ್ಟನೇ ಬರ್ತ್ಡೇ ಅಂತಂದ್ರೆ 125. ಭಾರತ ಸರ್ಕಾರನು ಕೂಡ 125ನೇ ಜನ್ಮದಿನದ ನಿಮಿತ್ತವಾಗಿ 2015ರಲ್ಲಿ ನವೆಂಬರ್ 26 ಸಂವಿಧಾನದ ದಿನ ಅಂತ ತಿಳ್ಕೊಂಡು ಆಚರಣೆ ಮಾಡ್ರಿ ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ನಾವಿಲ್ಲಿ ಕಾಣ್ತೀವಿ. ಇಷ್ಟು. ಇನ್ನ ಇದು ಮುಂದುವರೆದು ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತಂದ್ರೆ ಜನವರಿ 26, 1950ಕ್ಕೆ ಏನಾಯ್ತು ಅಂತಂದ್ರ ಸಂವಿಧಾನ ಜಾರಿಗೆ ಬಂತು. ನೋಡ್ರಿ, ಬರೆಯೋದು ಮುಗಿದದ್ದು ಯಾವಾಗ ಅಂತಂದ್ರ ನವೆಂಬರ್ 26ಕ್ಕೆ ಕಂಪ್ಲೀಟ್ ಆಗ್ಯದ. ಬಟ್ ಯಾಕೆ 1-2 ತಿಂಗಳು ಡಿಲೇ ಮಾಡಿದ್ರು ಅಂತಂದ್ರ ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಹಿತಾಸಕ್ತಿ ಇತ್ತು. ಎಂತ ಹಿತಾಸಕ್ತಿ ಇತ್ತು ಅಂತಂದ್ರ, ನಮ್ದೇ ಸರ್ಕಾರದ ನಾವು ಹಿಂದೆ ಏನ್ ಮಾಡಿವಿ ಅಂತಂದ್ರೆ 1930ರಿಂದ ಜನವರಿ 26ನೇ ದಿನವನ್ನ ಏನಂತ ಆಚರಣೆ ಮಾಡ್ಕೊತ ಬರ್ತಿದ್ವಿ ಅಂತಂದ್ರೆ ಪೂರ್ಣ ಸ್ವರಾಜ್ಯದ ದಿನ. ಪೂರ್ಣ ಸ್ವರಾಜ್ಯದ ದಿನ. ಆ ಪೂರ್ಣ ಸ್ವರಾಜ್ಯದ ದಿನದ ಸವಿ ನೆನಪು ಮುಂದೆ ಎಲ್ರಿಗೂ ಕೂಡ ಉಳಿಬೇಕು ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಅದೇ ಜನವರಿ 26ಕ್ಕೆ ಭಾರತ ಸಂವಿಧಾನ ಜಾರಿಗೊಳಿಸಿರುವಂತ. ಇಷ್ಟೇ ಉದ್ದೇಶ. ಯಾಕಂತಂದ್ರ ಸರ್ಕಾರದ ಕೆಲವೊಂದು ಹಿತಾಸಕ್ತಿ ಇರ್ತವ್ರಿ. ಈಗ ನೋಡ್ರಿ, ಈಗ ಬಂದಿರತಕ್ಕಂಥ ಸರ್ಕಾರ ಹಿಂದಿನ ತಂದಿರ್ತಕ್ಕಂಥ ಯೋಜನೆಗಳನ್ನ ರದ್ದುಪಡಿಸ್ತಾರ, ಹೆಸರನ್ನ ಚೇಂಜ್ ಮಾಡ್ತಾರ. ಈ ರೀತಿ ಕೆಲವೊಂದು ಹಿತಾಸಕ್ತಿ ಇರ್ತಾವ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಜನವರಿ 26ಕ್ಕೆ 1950ರಲ್ಲಿ ಸಂವಿಧಾನವನ್ನ ಈ ದೇಶದಲ್ಲಿ ವಿದ್ಯುಕ್ತವಾಗಿ ಜಾರಿಗೊಳಿಸಿರ್ತಕ್ಕಂಥ ದಿನ ಅಂತ ತಿಳ್ಕೊಂಡು ನಾವಿಲ್ಲಿ ಕರಿತೀವಿ. ಹಾಗಾಗಿ ಇಷ್ಟೇನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು. ಒಂದ್ ಸ್ವಲ್ಪ ಎದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತಂದ್ರ ಸಂವಿಧಾನವನ್ನ ಬರೆದಿರ್ತಕ್ಕಂಥ BR ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಯಾಕಂತಂದ್ರ ಇಡೀ ಜಗತ್ತಿನೊಳಗ ಪ್ರಸ್ತುತವಾಗಿ 193 ರಾಷ್ಟ್ರಗಳು ಇವ್ರ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ನೆನಪಿರ್ಲಿ, 193 ರಾಷ್ಟ್ರಗಳು, ಓನ್ಲಿ ಇಂಡಿಯಾ ಅಲ್ರಿ, 193 ರಾಷ್ಟ್ರಗಳು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾದ್ರ ಅಂಬೇಡ್ಕರ್ ಅವರು ಎಷ್ಟರದಾಗ ಜನಿಸಿದ್ರು? ಯಾರು ಹೇಳ್ತೀರಿ? ಬರೀ ಹ್ಯಾಂಡ್ ರೈಸ್. ಮತ್ತಾರು ಹೇಳ್ತೀರಿ? ಇಲ್ಲಿಲ್ಲ, ಏಪ್ರಿಲ್ 14 ಎಲ್ಲರಿಗೂ ಗೊತ್ತದಮ್ಮ. ಬರೀ ಇಯರ್ ಹೇಳ್ರಿ ಸಾಕು. ಎಷ್ಟಂದ್ರೆ 91. ನೀವಮ್ಮ 91. ಮತ್ತಾರು ಹೇಳ್ತೀರಿ? 91 ಅದು. ಮತ್ತಾರು ಹೇಳ್ತೀರಮ್ಮ? ಗಾಂಧೀಜಿ ಹುಟ್ಟುದು ಯಾವಾಗ? ಯಾರು ಹೇಳ್ತೀರಿ? 1861. ಕರೆಕ್ಟ್ ಇವರಿ? ಎರಡು ಕನ್ಫ್ಯೂಸ್ ಇಲ್ಲ? ಎಸ್, ಖುಷಿ ಆಯ್ತು. ಯಾಕಂತ ನೆನಪಿಟ್ಟಿರಿ, 1891 ಅಂಬೇಡ್ಕರ್ ಅವ್ರದ್ದು, 1869 ಗಾಂಧೀಜಿ. ಯಾಕೆ ನಾ ಈ ಪ್ರಶ್ನೆ ಕೇಳ್ದ ಅಂತಂದ್ರ, ನಾ ಯೂನಿವರ್ಸಿಟಿ ಕ್ಲಾಸಿಗೆ ಹೋಗಿದ್ದೆ ರೀ, PG ಓದೋ. ಅಂಬೇಡ್ಕರ್ ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅವ್ರಿಗೆ. ಎದಕ್ ಬಂದಿರಿ ನೀವು ಅಂತಂದ್ರೆ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಮಹಾನ್ ಪುರುಷರ ಡೇಟ್ ಆಫ್ ಬರ್ತ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ಸಹಜ ಬಿಡ್ರಿ. ಯಾಕಂತಂದ್ರೆ ಇವತ್ತಿಗೂ ನಾವು ನೀವು ಪೋಸ್ಟ್ ಬಿಟ್ಟು ಅಂದ್ರೆ ನಮ್ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಹಾಕಾಗ ನೋಡ್ ಹಾಕ್ತಿವಿ ಎಲ್ರಿ ತಪ್ತದೇನಂತೇಳಿ ನಮ್ ಡೇಟ್ ಆಫ್ ಬರ್ತ್. ಇನ್ನು ಅವ್ರ ಡೇಟ್ ಆಫ್ ಬರ್ತ್ ನೆನ್ಪುಳಿಯೋದು ಅದು ಅಷ್ಟು ಸಲೀಸಲ್ಲ. ಇರ್ಲಿ, ನೆನ್ಪಿಟ್ರಿ, ಬಹಳ ಖುಷಿ ಆಯ್ತು. 1890ರಲ್ಲಿ ಮಧ್ಯಪ್ರದೇಶದ ಮಾಹು ಅಂತಕ್ಕಂಥ ಗ್ರಾಮದೊಳಗ ಜನಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅಂಬೇಡ್ಕರ್. ಬರೀ ಹೈಲೈಟ್ ಇದ್ದು ಹೇಳ್ತೀನಮ್ಮ, ಎಕ್ಸಾಮಿಗೆ ಏನ್ ಕೇಳ್ಯಾರ. ಹಾಗಾಗಿ ಇವ್ರು ವೇಟಿಂಗ್ ಫಾರ್ ವೀಸಾ ಅಂತಕ್ಕಂಥದ್ದು ಏನದ ಅಂತಂದ್ರ ಇವ್ರ ಆತ್ಮಕಥೆ ಹೆಸರು, ವೇಟಿಂಗ್ ಫಾರ್ ವೀಸಾ. ಈ ವೇಟಿಂಗ್ ಫಾರ್ ವೀಸಾ ಅಂತಕ್ಕಂಥ ಪುಸ್ತಕವನ್ನ ಕೊಲಂಬಿಯಾ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯಾಗ ಸಿಲೆಬಸ್ ಆಗಿ ಮಾಡ್ಕೊಂಡದ. ನೆನ್ಪಿಟ್ಕೊಡ್ರಿ, ಕೊಲಂಬಿಯಾ ಯೂನಿವರ್ಸಿಟಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಆತ್ಮಕಥೆ ಸಿಲೆಬಸ್ಸಿಗೆ ಇಟ್ಟಿರುವಂತದ್ದು. ನೋಡ್ರಿ, ಸಾಮಾನ್ಯ ಮಾತಲ್ಲ ಇದು, ಸಿಲೆಬಸ್ಸಿಗೆ ಇಟ್ಟಿರುವಂತದ್ದು. ಆಮೇಲೆ ಇವರಿಗೆ ಯಾವಾಗ ಭಾರತ ರತ್ನ ಪ್ರಶಸ್ತಿ ಕೊಟ್ರು? ಯಾವಾಗ ಕೊಡ್ತಾರೆ? ಯಾರು ಹೇಳ್ತೀರಿ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟದ್ದು ಯಾವಾಗ? ಇದ್ದಾಗಂತೂ ಕೊಡ್ಲಿಲ್ಲ, ಆ ಮತ್ ಬೇರೆ. 1990. 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ರು. ಯಾರ ಜೊತೆ ಕೊಟ್ರು? ಜಂಟಿಯಾಗಿ ಕೊಡ್ತಾರೆ. ನೆನ್ಸಲ್ ಮಂಡೇಲಾ ಅವ್ರಿಗೆ ಅವ್ರ ಜೊತೆ ಏನ್ ಮಾಡಿದ್ರು ಅಂತಂದ್ರೆ ಇವ್ರಿಗೂ ಕೂಡ ಕೊಟ್ರು. ಹಾಗಾಗಿ 1990ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ರು. ಇವರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಗೊತ್ತಿರಲಿ. ಈ ದೇಶದ ಮೊಟ್ಟ ಮೊದಲ ಅಣೆಕಟ್ಟಾಗಿರುವಂತ ದಾಮೋದರ ಅಣೆಕಟ್ಟಾಗಿರ್ಬೋದು, ಬಾಕ್ರಾನಂಗಲ್ ಅಣೆಕಟ್ಟಾಗಿರ್ಬೋದು, ಸೋನಾರ್ ನದಿ ಅಣೆಕಟ್ಟಾಗಿರ್ಬೋದು, ಹಿರಾಕುಡ್ ಅಣೆಕಟ್ಟಾಗಿರ್ಬೋದು, ನೀವು ಗೂಗಲ್ ಹೊಡೆದ್ರಿ ಅಂತಂದ್ರೆ ಬರ್ತದೆ. ಈ ಎಲ್ಲಾ ಬ್ರಿಡ್ಜ್ಗಳಿಗೆ, ಈ ಎಲ್ಲಾ ಒಂದು ಡ್ಯಾಮ್ಗಳಿಗೆ ಬ್ಲೂ ಪ್ರಿಂಟ್ ಹಾಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ BR ಅಂಬೇಡ್ಕರ್.
ದಾಮೋದರ ಅಣೆಕಟ್ಟು, ಬಾಕ್ರಾನಂಗಲ್ ಅಣೆಕಟ್ಟು, ಸೋನಾರ್ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟುಗಳಿಗೆ ಬ್ಲೂ ಪ್ರಿಂಟ್ ನೀಲಿ ನಕಾಶವನ್ನ ಹಾಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಇಂಜಿನಿಯರ್ ಯಾರಾಗಿದ್ರು ಅಂತಂದ್ರ BR ಅಂಬೇಡ್ಕರ್. ಜೊತೆಗೆ ಇವತ್ತು ನೀವು ವ್ಯವಹಾರ ಮಾಡ್ತಕ್ಕಂಥ RBI ಬ್ಯಾಂಕ್ ಯಾರ ಕೃತಿಯ ಆಧಾರದ ಮೇಲೆ ತನ್ನ ಆಡಳಿತವನ್ನ ನಡೆಸುತ್ತಿದೆ? ಅಂಬೇಡ್ಕರ್ ಅವರು ಬರೆದಿರುವಂತ ಪ್ರಾಬ್ಲಮ್ ಆಫ್ ರುಪಿ ನೆನ್ಪಿಟ್ಕೊಡ್ರಿ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಪ್ರಾಬ್ಲಮ್ ಆಫ್ ರುಪಿಯ ಸಮಸ್ಯೆ ಅಂತ ತಿಳ್ಕೊಂಡು ಕನ್ನಡದ ಕರಿತೀವಿ. ಈ ಒಂದು ಕೃತಿಯ ಮುಖಾಂತರ ಇವತ್ತಿಗೂ ಕೂಡ ಇವತ್ತಿರ್ತಕ್ಕಂತಹ ಈ RBI ಬ್ಯಾಂಕ್ ಏನ್ ಮಾಡ್ತದ ಅಂತಂದ್ರೆ ತನ್ನ ಆರ್ಥಿಕ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನೊಂದು ನೆನ್ಪಿಟ್ಕೊಡ್ರಿಮ್ಮ, 21 ವಯಸ್ಸಿಗೆ ಜಗತ್ತೇ ನಿಬ್ಬೆರಗಾಗುವಂತ ಕೃತಿಯನ್ನ ಬರೆದ್ರು. ಜಸ್ಟ್ 21 ಏಜ್. ನಮಗ 60 ಆಗಿರ್ತದ, ತಲೆನ ಕೂದಲು ಬೆಳಗಾಗ್ತಾವ, PhD ಮುಗಿಸಲ್ಲ ನಾವು, PhD ಮುಗಿಸಲ್ಲ. ಬಟ್ ಆಗಿನ ಕಾಲದ ವಿದ್ವಾಂಸರು, ವಿವೇಕಾನಂದರ್ನು ಕೂಡ ಬಹಳ ಸಣ್ಣ ಏಜ್ನಾಗೆ ಸರಿ ಹೋದ್ರು, ಇಡೀ ಜಗತ್ತೇ ನೆನ್ಪಿಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವರೆಲ್ಲರೂ, ಜ್ಯೋತಿಬಾ ಫುಲೆ, ಇವತ್ತು ನೀವು ಕೂತಿರಿ ಅಂತಂದ್ರೆ ಫುಲೆ ಅವ್ರ ಕಾಣ್ರಮ್ಮ. ಜ್ಯೋತಿಬಾ ಫುಲೆ ಬಂದಿಯಾಗಿರುವಂತ ಅಕ್ಷರಗಳನ್ನ ಬಿಡುಗಡೆ ಮಾಡಿ ಇವತ್ತು ಹೆಣ್ಮಕ್ಳು ತಹಸೀಲ್ದಾರರು, DC, SP, ZP, MLA, MP ಆಗ್ತಾ ಇದಾರ ಅಂತಂದ್ರ ನೀವೆಲ್ಲರೂ ಕೂಡ ಋಣ ಯಾರಿಗೆ ಇರ್ಬೇಕು ಅಂತಂದ್ರ ಜ್ಯೋತಿಬಾ ಫುಲೆ. ಹಂಗಾಗಿ 21 ವಯಸ್ಸಿಗೆ ಯಾವ ಕೃತಿ ಬರೀತಾರ ಅಂತಂದ್ರೆ ಕಾಸ್ಟ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನ ಬರೀತಾರ. 21 ವಯಸ್ಸು ಕಾಸ್ಟ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನ ಬರೀತಾರ. ಇನ್ನು ಜೊತೆಗೆ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂತ ವ್ಯಕ್ತಿ ಯಾರು ಅಂತಂದ್ರ BR ಅಂಬೇಡ್ಕರ್. ಒಂದು ನೆನಪಿರ್ಲಿ, ಯಾಕಂತಂದ್ರ ಬಹುತೇಕ ಕಾಂಪಿಟೇಟಿವ್ ಎಕ್ಸಾಮ್ ಹೇಳುವಂತ ಸಂದರ್ಭದೊಳಗೆ, ಅದು ಸ್ಪೆಷಲಿ IC ಸಬ್ಜೆಕ್ಟ್, ಸಂವಿಧಾನ ಬರೆದವ್ರು ಯಾರು ಅಂತಂದ ತಕ್ಷಣ ಇವ್ರ ಹೆಸರು ಹೇಳಿಬಿಡ್ತೀವಿ ನಾವು ಅಷ್ಟೇ. ಬಟ್ ಸಂವಿಧಾನ ಬರೆಯುವಂತ ಸಂದರ್ಭದೊಳಗ ನೀವು ಬಹಳ ಶಾಣೆ ಇದ್ದೀರಿ, ಬರೀ ಸಂವಿಧಾನ ಬರೀರಿ ಅಂತ ಅಂದಿಲ್ಲ ಈ ದೇಶ. ನೆನ್ಪಿಟ್ಕೊಡ್ರಿ. ಯಾಕೆ ಅಂದಿಲ್ಲ ಅಂತಂದ್ರ ಬಹಳಷ್ಟು ಸಂವಿಧಾನದ ರಚನಾ ಸಭೆಯ ಹಿನ್ನೆಲೆ ಸಂದರ್ಭದೊಳಗ ಬಹಳ ದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ BR ಅಂಬೇಡ್ಕರ್. 4 ಮಕ್ಕಳನ್ನ ಬಲಿ ಕೊಟ್ಟು ಈ ದೇಶದ ಹೆಣ್ಣು ಮಕ್ಕಳಿಗೆ ವಿದ್ಯೆ, ಆಸ್ತಿ, ಅಧಿಕಾರವನ್ನ ಕಾನೂನಾತ್ಮಕವಾಗಿ ಕೊಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅಂಬೇಡ್ಕರ್. ನಮ್ಮ ಮನ್ಯಾಗ ಒಂದು ನಾಯಿ ಕುನ್ನಿ ಸತ್ತಂದ್ರೆ 1 ವಾರ ಹೊರಗೆ ಬರಲ್ಲ. ಬಟ್ 4 ಮಕ್ಕಳಿಗೆ ಬಲಿ ಕೊಟ್ಟು ಈ ದೇಶದ ಸಂವಿಧಾನವನ್ನು ಬರೆದ್ರು. 6 ವಯಸ್ಸಿಗೆ ತಮ್ಮ ತಾಯಿಯನ್ನ ಕಳ್ಕೊಂಡ್ರು. ತಮ್ಮ ಗುರುವಾಗಿರುವಂತ ತಮ್ಮ ತಂದೆಯನ್ನು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಕಳ್ಕೊಂಡ್ರು. ಅಂಬೇಡ್ಕರ್ ಅವರು ಮ್ಯಾರೇಜ್ ಎಲ್ಲ ಆಗ್ಯಾರ ಗೊತ್ತದೆ, ಅವ್ರ ಸಮುದಾಯದವರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾವು ಅವ್ರ ಬಗ್ಗೆ ಬಹಳ ಡೆಪ್ತ್ ಆಗಿ ಸ್ಟಡಿ ಮಾಡೀನಿ. ಯಾಕಂದ್ರೆ ನಾನು ಪೊಲಿಟಿಕಲ್ ಸೈನ್ಸ್ ಇರೋದ್ರಿಂದ ಸಂವಿಧಾನ ರಚನೆ ಸಂದರ್ಭದಲ್ಲಿ ಎಂತ ಹೋರಾಟವನ್ನ ಮಾಡಿದ್ರು ಅದ್ರ ಸಲುವಾಗಿ ಡೆಬೇಟ್ ಓದ್ಬೇಕು. ಟೋಟಲ್ 12 ಏನವ ಅಂತಂದ್ರೆ ವ್ಯಾಲ್ಯೂಮ್ಸ್ ಗೌರ್ಮೆಂಟ್ ಮುದ್ರಣ ಮಾಡಿರುವಂಥದ್ದು. ಅಂಬೇಡ್ಕರ್ ಅಂತ ದೊಡ್ಡ ವ್ಯಕ್ತಿ ಮ್ಯಾರೇಜ್ ಆಗುದು ಎಲ್ಲಿ ಅಂತಂದ್ರ ರಾತ್ರಿ 12 ಗಂಟೆಗೆ ಮ್ಯಾರೇಜ್ ಆಗಿರ್ತಕ್ಕಂಥದ್ದು ಮುಂಬೈ ಅಂತಕ್ಕಂಥ ಮೀನ್ ಮಾರ್ತಕ್ಕಂಥ ಮಾರ್ಕೆಟ್ ಒಳಗ. ರಾತ್ರಿ 12 ಗಂಟೆಗೆ ಮ್ಯಾರೇಜ್. ಯಾಕ್ರಿ ಸರ? ಆಗಿನ ಸಂದರ್ಭದಲ್ಲಿ ನೀವು ಕೆಳ ಜಾತಿಯವ್ರು ಇದ್ದೀರಿ, ನಿಮಗ ನಾವು ಮಂಗಲ ಕಾರ್ಯಾಲಯಕ್ಕೆ ಪರ್ಮಿಷನ್ ಕೊಡಲ್ಲ. ಈ ಮೀನ್ ಮಾರ್ತಕ್ಕಂಥದ್ದು 12 ಗಂಟೆಗೆ ಖುಲ್ಲಾ ಇರ್ತದ, ನೀವು ಮ್ಯಾರೇಜ್ ಆದ ನಂತರ ಅವು ತೊಳೆದು ಹೋರಿ ಅಂತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಒಪ್ಪಂದ ಆಗಿರುತ್ತೆ. ಇವತ್ತ ಅಂತ ಮಹಾತ್ಮ ಅಂತ ಸಕ್ರಿಫೈಸ್ ಮಾಡಿ ಈ ದೇಶದೊಳಗೆ 12 ಗಂಟೆ ಮ್ಯಾರೇಜ್ ಆಗಿ ಇವತ್ತು ನಿಮ್ ಮ್ಯಾರೇಜ್ ಎಲ್ಲಿ ನಡೆದವ ಅಂತಂದ್ರೆ ಮೈಸೂರು ಅರಮನೆದಾಗ ನಡೆದವ. ಮೀನ್ಸ್ ಏನು ಅಂತಂದ್ರೆ ಅವ್ರು ಮಾಡಿರುವಂತಹ ಹೋರಾಟ ಅಂತ ತಿಳ್ಕೊಂಡು ನಾವು ಭಾವಿಸ್ಬೇಕು. ಇನ್ನು ಜೊತೆಗೆ ಒಬ್ಬ ಮಗ ಅಂತೂ ಏನ್ ಮಾಡ್ತಾರ ಅಂತಂದ್ರೆ ಅವ್ರು ತೊಡಿ ಮೇಲೆ ಪ್ರಾಣವನ್ನ ಬಿಟ್ಟಿರುವಂತದ್ದು. ಇದು ನೆನಪಿರ್ಲಿ. ಹೆಣ್ಮಕ್ಳು ಇದ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅವ್ರ ಹೆಂಡತಿ ಹೆಸರು ಏನು ಅಂತಂದ್ರೆ ರಮಾಬಾಯಿ ಅಂಬೇಡ್ಕರ್. ಎಂತ ತ್ಯಾಗಮಯಿ ಜೀವಿ ಅಂತಂದ್ರೆ ಅವರು ಸಣ್ಣ ವಯಸ್ಸಿನಾಗೆ ಡೆತ್ ಆದ್ರು. ಯಾಕಂತಂದ್ರೆ ಅನಾರೋಗ್ಯದ ಕಾರಣಕ್ಕಾಗಿ. ನಾವು ಅಕ್ಕಂಗಿಯರಿಗೆ ಅಣ್ಣತಮ್ಮರು ಓದಿಸೋದು ಕೇಳಿವಿ, ಅಣ್ಣತಮ್ಮರಿಗೆ ಅಕ್ಕಂಗಿಯರು ಓದಿಸೋದು ಕೇಳಿವಿ, ಮಗನಿಗೆ ಅಪ್ಪ ಓದಿಸೋದು ಕೇಳಿವಿ, ಮಗನಿಗೆ ತಾಯಿ ಓದಿಸೋದು ಕೇಳಿವಿ. ಬಟ್ ಒಬ್ಬ ಗಂಡಗ ವಿದೇಶದೊಳಗಿಟ್ಟು ಕಟ್ಟಿಗೆ ಕುಳ್ಳ ಮಾರಿ ಓದಿಸಿರ್ತಕ್ಕಂಥ ಏಕೈಕ ಮಹಿಳೆ ಯಾರು ಅಂತಂದ್ರೆ ರಮಾಬಾಯಿ. ವೇಟಿಂಗ್ ಫಾರ್ ವೀಸಾದಾಗ ಬಹಳ ಚಂದ ಬರ್ದಾರ. ಸೊ ಹಾಗಾಗಿ ಇಂಥ ವ್ಯಕ್ತಿ ಈ ದೇಶದ ಸಂವಿಧಾನವನ್ನ ಬರೆಯುವಂತ ಸಂದರ್ಭದಲ್ಲಿ ಯಾವ ಹೋರಾಟ ಆಯಿತು ಅನ್ನೋದ್ರ ಬಗ್ಗೆ 1-2 ನಿಮಿಷ ಹೇಳಿ ಇದು ಮುಂದುವರ್ಸೋಣ. ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಗೆ ಎಲೆಕ್ಷನ್ ಅನ್ನ ನಿಲ್ತಾರೆ. ಇದಕ್ಕ ಬಿಫೋರ್ ಸೌತ್ ಬರೋ ಕಮಿಷನ್ ಅಂತಕ್ಕಂಥದ್ದು 1918ರಲ್ಲಿ ಈ ದೇಶಕ್ಕೆ ಬಂತು.
1919 ಕಾಯ್ದೆ ಅಂತ ಹೇಳಿ ಮ್ಯಾಂಟಿಗೋ ಚೆಮ್ಸ್ಫರ್ಡ್ ಸುಧಾರಣೆಗಳಂತ ಕರಿತೀವಲ್ಲ, ಆ ಕಾಯ್ದೆಗೆ ಅನುಗುಣವಾಗಿ ಅಂಬೇಡ್ಕರ್ ಅವರು ಈ ಕಾಯ್ದೆ ಮುಂದೆ ಏನ್ ಇಟ್ರು ಅಂತಂದ್ರೆ ಬೇಡಿಕೆ, ಈ ದೇಶದಲ್ಲಿ ಎಲ್ರಿಗೂ ಕೂಡ ಓಟಿನ ಅಧಿಕಾರವನ್ನ ಕೊಡ್ರಿ. ಫಸ್ಟ್ ಡಿಮಾಂಡ್ ಬ್ರಿಟಿಷ್ ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಳ್ತಾರೆ. ಈ ದೇಶದಲ್ಲಿ ಎಲ್ರಿಗೂ ಕೂಡ ಫ್ರೀ ಅಂಡ್ ಕಂಪಲ್ಸರಿ ಫಾರ್ ಎಜುಕೇಶನ್, ಫ್ರೀ ಕಂಪಲ್ಸರಿ ಎಜುಕೇಶನ್, ಎಲ್ರಿಗೂ ಕೂಡ ಉಚಿತವಾಗಿರುವಂತ ಶಿಕ್ಷಣವನ್ನು ಕೊಡ್ರಿ. ಅದು ಎದರ ಕೊಡ್ಬೇಕು ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮದಾಗೆ ಕೊಡ್ಬೇಕು. ಏನಾದ್ರೂ ಆಳುವಂತ ಸರ್ಕಾರಗಳು ನಮ್ಮ ಇಂಗ್ಲಿಷ್ ಮೀಡಿಯಂದಾಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಅಂತ ಮಾಡಿತ್ತು ಅಂತಂದ್ರ ನಾವು ಇಂಗ್ಲಿಷ್ನೇ ಕಚ್ಚಾಡ್ತಿದ್ವಿ. ಸರ್ಕಾರ ಹಂಗ್ ಮಾಡ್ಲಿಲ್ಲ. ಜೊತೆಗೆ ಮುಂದುವರೆದು ಏನ್ ಹೇಳ್ತಾರ ಅವರು ಅಂತಂದ್ರ, ಎಲ್ಲಾ ಕಲಿತಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನೌಕರಿ ಕೊಡ್ರಿ. ಬಟ್ ನೌಕರಿ ಕೊಡ್ಲಿಲ್ಲ, ನೌಕರಿ ಆತನಿಗೆ ಇಷ್ಟ ಇರ್ಲಿಲ್ಲ ಅಂತಂದ್ರೆ ಎಲ್ರಿಗೂ ಕೂಡ ಪ್ರತಿ ಒಂದು ಕುಟುಂಬಕ್ಕ 9 ಎಕರೆ ಜಮೀನನ್ನ ರಾಷ್ಟ್ರೀಕರಣ ಮಾಡಿ ಗೌರ್ಮೆಂಟ್ ಪ್ರೈವೇಟ್ ಮಾಡ್ಬೇಕು. ಆತನಿಗೆ ನೌಕರಿ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ 9 ಎಕರೆ ಜಮೀನ್ ಕೊಡ್ರಿ, ಉಳಿಮೆ ಮಾಡ್ತಾನ ಅಂತ ಹೇಳಿದ್ರು. ಇದು ಯಾವುದನ್ನು ಕೂಡ ಏನ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಜಾರಿ ಮಾಡಲಿಲ್ಲ. ಮುಂದುವರೆದು ಯಾವಾಗ ಇದು ಎಲ್ಲವೂ ಕೂಡ ಆಯ್ತಲ್ಲ, ಮುಂದ 1946 ಈ ದೇಶದ ಸಂವಿಧಾನದ ರಚನಾ ಸಭೆ ಒಳಗೆ ನಾನು ಇರಬೇಕು ಅಂತ ತಿಳ್ಕೊಂಡು ಮುಂಬೈ ದಕ್ಷಿಣ ಮತಕ್ಷೇತ್ರಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಇವರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ಕಾಂಟೆಸ್ಟ್ ಅನ್ನ ಮಾಡ್ತಾರೆ. ಅಂಬೇಡ್ಕರ್ ಪರೋಕ್ಷ ಚುನಾವಣೆ 1946ರಲ್ಲಿ ನಡೆದಿರ್ತಕ್ಕಂತ ಚುನಾವಣೆಗಳಲ್ಲಿ ಅಂಬೇಡ್ಕರ್ ಅವರು ಮುಂಬೈ ದಕ್ಷಿಣ ಮತಕ್ಷೇತ್ರದಲ್ಲಿ ಅಂಬೇಡ್ಕರ್ ಫ್ರೆಂಡಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತದ ಅಂತಂದ್ರೆ ವಿರುದ್ಧ ನಾಮಿನೇಷನ್ ಹಾಕಿ ಅಂಬೇಡ್ಕರ್ ಅವರಿಗೆ ಹೀನಾಯವಾಗಿ ಸೋಲಿಸ್ತಾರೆ. ಅಂಬೇಡ್ಕರ್ ಬಹಳ ಜರ್ಜರಿತರಾಗಿ ಭಯಭೀತರಾಗಿ ಇನ್ನೇನು ನಾನು ಸಂವಿಧಾನದ ರಚನಾ ಸಭೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಾಗ ಇದೇ ಸಂದರ್ಭದಲ್ಲಿ ಇವರು ಫ್ರೆಂಡ್ ಆಗಿರುವಂತ ವ್ಯಕ್ತಿ ಜೋಗೀಂದ್ರನಾಥ್ ಮಂಡಲ್ ಅಂತಕ್ಕಂಥ ವ್ಯಕ್ತಿ ಪಶ್ಚಿಮ ಬಂಗಾಳದಿಂದ ಏನ್ ಮಾಡಿರ್ತಾರ ಅಂತಂದ್ರೆ ಸಂವಿಧಾನದ ರಚನಾ ಸಭೆಗೆ ಗೆದ್ದು ಹೋಗಿರ್ತಾರೆ. ಅವರು ಕೂಡ ಬ್ಯಾರಿಸ್ಟರ್ ಮೀನ್ಸ್ ಅಡ್ವೊಕೇಟ್. ಅವ್ರು ಗೆದ್ದು ಹೋಗಿರ್ತಾರ. 2 ಅಧಿವೇಶನಗಳಾಗ್ತಾವ. ಯಾವಾಗ ಆಗಸ್ಟ್ 29 ತನಕ ಇವ್ರಿಗೆ ಅವಕಾಶನೇ ಇದ್ದಿರಲ್ಲ. ಡ್ರಾಫ್ಟಿಂಗ್ ಕಮಿಟಿ ಯಾಕೆ ಲೇಟ್ ಆಯ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ನೆನ್ಪಿಟ್ಕೊಡ್ರಿ. ಡ್ರಾಫ್ಟಿಂಗ್ ಕಮಿಟಿ ಅಂಬೇಡ್ಕರ್ ಗೆದ್ದು ಬರೆಯುವವರೆಗೂ ಕೂಡ ರಚನೆ ಮಾಡಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಪಶ್ಚಿಮ ಬಂಗಾಳದ ಜೇಸೂರು ಮತ್ತು ಕುಲ್ನಾ ಕ್ಷೇತ್ರದಿಂದ ಜೋಗೀಂದ್ರನಾಥ್ ಮಂಡಲ್ ಅಂತಕ್ಕಂಥ ವ್ಯಕ್ತಿ ಗೆದ್ದಿರ್ತಾರ. ಇವ್ರ ವಿಚಾರ ಏನ್ ಮಾಡ್ತಾರ ಅಂತಂದ್ರ, ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಯದೊಳಗೆ ಇದ್ರು ಅಂತಂದ್ರೆ ಸರಿ ಅನಿಸ್ತದ, ನಾನು ಅವರಷ್ಟು ವಿದ್ವತ್ಪೂರ್ಣವಾಗಿರುವಂತ ವ್ಯಕ್ತಿ ಅಲ್ಲ ಅಂತ ತಿಳ್ಕೊಂಡು ಸ್ವತಃ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಂಬೇಡ್ಕರ್ ಅವರಿಗೆ ಈ ಒಂದು ಕ್ಷೇತ್ರಕ್ಕೆ ರೀಕಂಟೆಸ್ಟ್ ಮಾಡಿಸ್ತಾರೆ. ಪಶ್ಚಿಮ ಬಂಗಾಳದ ಜೈಸೂರು ಮತ್ತು ಕುಲ್ನಾ. ಇವತ್ತದು ಪಾಕಿಸ್ತಾನದಾಗ ಬಾಂಗ್ಲಾಕ್ ಬಿಟ್ಕೊಟ್ಟಿವಿ ನಾವು, ಡಿವೈಡ್ ಆಗ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಅಂಬೇಡ್ಕರ್ ಅವರು ಕಂಟೆಸ್ಟ್ ಮಾಡ್ತಾರೆ. ಇಲ್ಲಿನೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತದ ಅಂತಂದ್ರೆ ನಾಮಿನೇಷನ್ ಹಾಕ್ತದೆ. ಬಟ್ ಅಲ್ಲಿ ಇದ್ದಿರ್ತಕ್ಕಂಥ ಎಲ್ಲಾ OBC ಜನರು, SC ST ಜನರು, ಮೈನಾರಿಟಿ ಜನರು ಬೆಂಬಲವನ್ನ ಪಡ್ಕೊಂಡು ಅಂಬೇಡ್ಕರ್ ಅವರು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಗೆಲುವನ್ನ ಸಾಧಿಸ್ತಾರೆ, ಗೆದಿತಾರೆ. ಬಹಳ ಖುಷಿ ಆಗ್ತಾರೆ ಅಂಬೇಡ್ಕರ್. ಇಲ್ಲ, ನಾನು ಗೆದ್ದ ಮತ್ತೆ ಸಂವಿಧಾನದ ರಚನಾ ಸಭೆಗೆ ಹೋಗ್ತೀನಿ, ಈ ದೇಶದ ಶೋಷಿತ ಸಮುದಾಯಗಳು OBCಗಳಿಗೆ ಎಲ್ಲರ ಹಕ್ಕುಗಳನ್ನು ಕೊಡಿಸ್ತೀನಿ ಅಂತ ತಿಳ್ಕೊಂಡು ಇನ್ನೇನು ಖುಷಿ ಪಡುವಷ್ಟರೊಳಗೆ 1947 ಕಾಯ್ದೆ ಭಾರತಕ್ಕೆ ಬರ್ತದೆ. ಯಾವದ್ರಿ? ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್ ಬಂದ್ ಏನಂತ ಹೇಳ್ತದ ಅಂತಂದ್ರೆ ಭಾರತ ಇಬ್ಬಾಗ ಮಾಡುತ್ತೇವೆ. ಒಂದು ಫಾರ್ಮಾಲಿಟೀಸ್ ಇರ್ತದೆ. ಏನು? ಭಾರತದ ಯಾವ ಪ್ರದೇಶದಲ್ಲಿ 50% ಜನ ಹಿಂದೂಗಳಿದ್ದಾರೋ ಅದು ಭಾರತಕ್ಕೆ ಬಿಟ್ಕೊಡ್ಬೇಕು. ಭಾರತದ ಯಾವ ಪ್ರದೇಶದಲ್ಲಿ 50% ಜನ ಮುಸಲ್ಮಾನರಿದ್ದಾರೋ ಅದು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಈ ಒಂದು ಮಾನದಂಡವನ್ನ, ಈ ಒಂದು ನಿಯಮವನ್ನ 1947 ಕಾಯ್ದೆ ಫಿಕ್ಸ್ ಮಾಡಿದೆ. ಬಟ್ ಅಂಬೇಡ್ಕರ್ ಗೆದ್ದಿರುವಂತ ಪಶ್ಚಿಮ ಬಂಗಾಳದ ಜೈಸೂರು ಮತ್ತು ಕುಲ್ನಾದೊಳಗ 60% ಹೆಚ್ಚಿಗೆ ಹಿಂದೂಗಳೇ ಇರ್ತಾರ, ಹೊರತಾಗಿ ಮುಸಲ್ಮಾನರು ಇರಲ್ಲ. ಹಾಗಾದ್ರೆ ಅದು ಪ್ರದೇಶ ಎಲ್ಲಿಗೆ ಹೋಗ್ಬೇಕ್ರಿ? ಇಂಡಿಯಾಕ್ಕೆ ಬಿಟ್ಕೊಡ್ಬೇಕು. ಬಟ್ ಆಗಿನ ಕಾಲದ ನಾಯಕರು ಕುತಂತ್ರಗಳನ್ನ ಮಾಡಿ ಈ ಭಾಗದೊಳಗೆ ಅತಿ ಹೆಚ್ಚು ಮುಸಲ್ಮಾನರು ಇದ್ದಾರೆ, ಇವ್ರು ಗೆದ್ದಿರ್ತಕ್ಕಂಥ ಪ್ರದೇಶವನ್ನ ಎದಕ್ ಬಿಟ್ಕೊಡ್ರಿ ಅಂತಂದ್ರೆ ಪಾಕಿಸ್ತಾನಕ್ಕೆ ಬಿಟ್ಕೊಡ್ರಿ ಅಂತೇಳಿ ಪಾಕಿಸ್ತಾನಕ್ಕೆ ಬಿಟ್ಕೊಡ್ರಿ. ಮತ್ತೆ ಅವಕಾಶ ವಂಚಿತವಾಗಿರುವಂತವ್ರು ಯಾರು ಅಂತಂದ್ರೆ ಅಂಬೇಡ್ಕರ್. ಮತ್ತೆ ಅವ್ರು ಏನ್ ಮಾಡ್ತಾರ ಅಂತಂದ್ರ ಚಿಂತಿತರಾಗ್ತಾರ. ನನಗ್ ಮತ್ತೆ ಕೈ ತಪ್ಪು ಹೋಯ್ತಲ್ಲ ಅವಕಾಶ ಅಂತ ತಿಳ್ಕೊಂಡು ಗೇಲಿ ಹೆಂಗ್ ಮಾಡ್ತಾರ ಗೊತ್ತೇನ್ರಿ? ಆಗಿನ ಸಂದರ್ಭದಾಗ ಅಂಬೇಡ್ಕರ್ ಅವರೇ ಬಹಳ ಖುಷಿ ಪಟ್ಟಿದ್ರಿ, ಹೋಗಿ ಪಾಕಿಸ್ತಾನ ಸಂವಿಧಾನವನ್ನ ಬರೀರಿ ಅಂತ ತಿಳ್ಕೊಂಡು ಗೇಲಿ ಮಾತಾಡ್ತಾರೆ. ಆ ಮಾತನ್ನ ಅನುಭವಿಸಿರುವಂತ ಅಂಬೇಡ್ಕರ್ ಕೊನೆಗೆ ಎಲ್ಲಿಗೆ ಹೋಗಿ ಭೇಟಿ ಆಗ್ತಾರ ಅಂತಂದ್ರ
ಬ್ರಿಟನ್ನಿನ ರಾಣಿಗೆ ಹೋಗಿ ಏನ್ ಮಾಡ್ತಾರ ಅಂತಂದ್ರೆ ಭೇಟಿ ಆಗ್ತಾರ. ನೋಡ್ರಿ, ಭಾರತ ಸಂವಿಧಾನವನ್ನ ರಚನೆ ಮಾಡ್ಕೊಂಡದ ನಂತರ ನಮಗೆ ಸ್ವತಂತ್ರವನ್ನ ಘೋಷಣೆ ಮಾಡ್ತೀರಿ ಅಂತ ಹೇಳಿರಿ. ಬಟ್ 1946 ಕ್ಯಾಬಿನೆಟ್ ಆಯೋಗ ಏನ್ ಹೇಳ್ತದ ಅಂತಂದ್ರೆ ಸೆಕ್ಯುಲರ್ ಆಗಿರ್ಬೇಕು. ಯಾವುದು ಕಮಿಟಿ ಆ ಸೆಕ್ಯುಲರ್ ಅಂತಕ್ಕಂಥ ತತ್ವವನ್ನ ಉಲ್ಲಂಘಿಸ್ತಾ ಇದ್ದಾರೆ, ನಮ್ಮ ಸಮುದಾಯವನ್ನ ಹೊರಗಿಟ್ಟು ಸಂವಿಧಾನವನ್ನ ರಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಏನಾದ್ರೂ ಪರಿಹಾರವನ್ನು ಕೊಡ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದಾಗ ಆ ರಾಣಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ವಿದ್ವತ್ ಗೊತ್ತಿತ್ತು. ಈಗಾಗಲೇ ನೆಹರು ಮತ್ತು ಗಾಂಧೀಜಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ದೇಶದ ದೊಡ್ಡ ಲೀಡರ್ಗಳಾಗಿ ಹೊರಹೊಮ್ಮಿದ್ರು. ಆಗಿನ ಸಂದರ್ಭ ನೆಹರು 2-3 ಕೋಟೆ ಹೊಲಿಸಿಟ್ಟಿದ್ದ, ನಾನೇ ಪ್ರಧಾನಮಂತ್ರಿ ಅಂತ ಹೇಳಿ. ನೆಹರು ಅವ್ರದನ್ನು ಓದ್ಬೇಕು, ಅವ್ರದ್ದು ಡಿಸ್ಕವರ್ ಆಫ್ ಇಂಡಿಯಾ ಅಂತ ಹೇಳಿ, ಮೈ ಟ್ರುತ್ ಅಂತ ಅವ್ರ ಮಗಳು ಬರ್ಕೊಂಡ್ರು. ಅವ್ ಓದ್ರಿ, ನೀವು ನೌಕರಿ ಆಗೋಣ ಓದ್ರಿ, ಈಗ ಓದ್ಬೇಡಿ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರ ಈ ಬ್ರಿಟನ್ನಿನ ಅಧಿಕಾರಿಗಳು ಯಾರಿಗೆ ಫೋನ್ ಮಾಡ್ತಾರ ಅಂತಂದ್ರೆ ನೆಹರು ಅವರು, ನೀವು ಅಂಬೇಡ್ಕರ್ ಅನ್ನ ಹೊರಗಿಟ್ಟು ಸಂವಿಧಾನವನ್ನ ಬರೆದ್ರಿ ಅಂತಂದ್ರೆ ನಾವು ಕೂಡ ನಿಮಗೆ ಸ್ವತಂತ್ರ ಘೋಷಣೆ ಮಾಡ್ಬೇಕು ಇಲ್ಲೋ ಅಂತ ಲೆಕ್ಕ ಹಾಕ್ಬೇಕಾಗ್ತದ. ಆ ಸಂವಿಧಾನದ ರಚನಾ ಸಮಿತಿಗೆ ಅವ್ರಿಗೆ ತಗೊಳ್ರಿ ಅಂತ ತಿಳ್ಕೊಂಡು ಸೂಚನೆಯನ್ನ ಕೊಟ್ಟ ತಕ್ಷಣದಲ್ಲೇ ನೆಹರು ಮತ್ತು ಗಾಂಧೀಜಿ ಅವ್ರು ಏನ್ ಮಾಡ್ತಾರ ಅಂತಂದ್ರ ನೀವು ಪುಣಾ ಕ್ಷೇತ್ರದಿಂದ ಏನ್ ಮಾಡ್ರಿ ಅಂತಂದ್ರೆ ಗೆದ್ದು ನಮ್ಮ ಸಂವಿಧಾನದ ರಚನಾ ಸಭೆಗೆ ಬಂದು ಸಂವಿಧಾನವನ್ನು ಬರೆದು ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಪುಣಾ ಕ್ಷೇತ್ರದಿಂದ ಅವಿರೋಧವಾಗಿ ಯಾರು ಕೂಡ ಅವ್ರ ಎದುರು ನಾಮಿನೇಷನ್ ಹಾಕಲ್ಲ. ಆ ಸಂದರ್ಭದಾಗ ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲಿಗೆ ಬರ್ತಾರ ಅಂತಂದ್ರೆ ಸಂವಿಧಾನದ ರಚನಾ ಸಭೆಗೆ ಬರ್ತಾರ. ಬಂದ ತಕ್ಷಣನೇ ಇಲ್ಲಿ ಆಗಸ್ಟ್ 29ನೇ ತಾರೀಕ 1947ರಲ್ಲಿ ಏನಾಗ್ತಾರ ಅಂತಂದ್ರೆ ಸಂವಿಧಾನದ ರಚನಾ ಇದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಯಾರು ಆಯ್ಕೆ ಆಗ್ತಾರ ಅಂತಂದ್ರೆ ಅಂಬೇಡ್ಕರ್. ಇದು ಸಂವಿಧಾನದ ಓದ್ತಕ್ಕಂಥ ಪುಸ್ತಕದೊಳಗೆ ಎಲ್ಲಿ ಇಲ್ರಿ ಸರ್, ನಿಮಗೆ ಹ್ಯಾಂಗ್ ಸಿಕ್ತು ಅಂತ ಸಂವಿಧಾನದ ಡೆಬೇಟ್ಸ್ ಗಳಂತಂದವಲ್ರಿ. ಮತ್ತು ಅವ್ರು ಬರ್ಕೊಂಡಿರ್ತಕ್ಕಂಥ ವೇಟಿಂಗ್ ಫಾರ್ ವೀಸಾ ಅದಲ್ಲ, ಅವ್ರ ಬರಹಗಳನ್ನೇ ಹೇಳ್ತಾ ಇದ್ದೀನಿ ನಾ ಬೇರೆ ಯಾವ ಪುಸ್ತಕಗಳನ್ನ ಓದಿಲ್ಲ. ಹಾಗಾಗಿ ಇಷ್ಟೆಲ್ಲ ಹೋರಾಟವನ್ನ ಮಾಡಿ ಈ ದೇಶದ ಸಂವಿಧಾನವನ್ನ ಬರೆದು ಕೇವಲ 65 ವರ್ಷಗಳಲ್ಲಿ ಮರಣವನ್ನ ಹೊಂದಿರುವಂತ ವ್ಯಕ್ತಿ ಯಾರು ಅಂತಂದ್ರ ಸಾಯೋ ವಯಸ್ಸು ಅಲ್ರಿ, ಅದು 65 ಏಜ್. ಏನ್ ಮಾಡಿದ್ರು ಅಂತಂದ್ರ ಮರಣವನ್ನ ಹೊಂದಿದ್ರು. ಹಾಗಾಗಿ ಇಷ್ಟೇನು ಅಂತಂದ್ರೆ ಅಂಬೇಡ್ಕರ್ ಅವರ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಇತಿಹಾಸ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇನ್ನು ಇದು ಆದ ನಂತರ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು? 15 ಜನ ಮಹಿಳೆಯರಿದ್ದರು. ಎಷ್ಟಿದ್ರಿ? 15. ಇದ್ರಾಗ ಒಬ್ರು ಮುಸಲ್ಮಾನ ಮಹಿಳೆಯರಿದ್ರು. ಯಾರಿದ್ರು? ಬೇಗಂ ರಸುಲ್ಲಾ ಅಂತ ತಿಳ್ಕೊಂಡು. ಬೇಗಂ ರಸುಲ್ಲಾ ಅಂತಕ್ಕಂಥವ್ರು 15 ಜನ ಮಹಿಳೆಯರಲ್ಲಿ ಒಬ್ರು ಏಕೈಕ ಮುಸಲ್ಮಾನ ಮಹಿಳೆ ಅಂತ ತಿಳ್ಕೊಂಡು ನಾವು ಕರಿತೀವಿ. ಸಂಕ್ಷಿಪ್ತವಾಗಿ ಇದ್ರಾಗ ಪ್ರಮುಖವಾಗಿರುವಂತವ್ರ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡೋಣ. ಇಲ್ಲಿ ಫಸ್ಟ್ ಒನ್ ಸುಚೇತನ ಕೃಪಲಾನಿ. ಎರಡನೇದ್ದು ಸರೋಜಿನಿ ದೇವಿ ನಾಯ್ಡು. ಮೂರನೇದ್ದು ಅಮೃತ್ ಕೌರ್. ನಾಲ್ಕನೇದ್ದು ವಿಜಯಲಕ್ಷ್ಮಿ ಪಂಡಿತ್. ಇವ್ರು ನೆಹರು ಅವ್ರ ಸಿಸ್ಟರ್. ಇವ್ರು ವಿಜಯಲಕ್ಷ್ಮಿ ಪಂಡಿತ್. ಇನ್ನೊಬ್ರು ಯಾರು ಅಂತಂದ್ರೆ ಬೇಗಂ ರಸುಲ್ಲಾ. ಇವ್ರದೇ ಯಾಕೆ ಬರದ, ನಾ ಉಳಿದವ್ರು ಯಾಕೆ ಬರೀಲಿಲ್ಲ? ದಾಕ್ಷಾಯಣಿ, ವೇಲಾಯುಧಿನಿ, ಆಮೇಲೆ ಬೇರೆ ಬೇರೆದವ್ರು ಎಲ್ಲರೂ ಇದ್ರು. ಆದ್ರೆ ಇವ್ರದ್ದು ಯಾಕೆ ಬರೆದೀನಿ ಅಂತಂದ್ರೆ ಇವ್ರ ಮ್ಯಾಕ್ ಪ್ರಶ್ನೆ ಆಗಿದೆ ಎಕ್ಸಾಮ್. 5 ಮಹಿಳೆಯರ ಮೇಲೆ ಎಕ್ಸಾಮಿಗೆ ಕೇಳಿರುವಂತ ಪ್ರಶ್ನೆಗಳನ್ನ ಇರುವ ಕಾರಣಕ್ಕಾಗಿ ಇವ್ರ ಬಗ್ಗೆ ತಿಳ್ಕೊಂಡು. ಸುಚೇತನ ಕೃಪಲಾನಿ ಅವರ ಬಗ್ಗೆ ಯಾವ ರೀತಿ ಪ್ರಶ್ನೆ ಮಾಡ್ಯಾರ, ಇವ್ರು ಎದಕ್ಕ ಬಹಳ ಐತಿಹಾಸಿಕವಾಗಿ ನಮಗ್ ಕಾಣ್ತಾರ ಅಂತ ತಿಳ್ಕೊಂಡು ನೋಡಿದಾಗ, ಸುಚೇತನ ಕೃಪಲಾನಿ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಸಿಎಂ ಯಾವ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಸಿಎಂ ಯಾರು ಅಂತಂದ್ರ ಸುಚೇತನ ಕೃಪಲಾನಿ. ಯಾವ ರಾಜ್ಯಕ್ಕಿದ್ರು ಅಂತಂದ್ರೆ ಉತ್ತರ ಪ್ರದೇಶ. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಗವರ್ನರ್ ಯಾವ ರಾಜ್ಯಕ್ಕಿದ್ರು ಅಂತಂದ್ರ ಉತ್ತರ ಪ್ರದೇಶ. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು ಅಂತಂದ್ರ ಸರೋಜಿನಿ ದೇವಿ ನಾಯ್ಡು. ಇವರು ಉತ್ತರ ಪ್ರದೇಶದೊಳಗಿದ್ರು. ಇನ್ನು ಅಮೃತ್ ಕೌರ್ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಮಂತ್ರಿ. ಇವ್ರು ಎಲ್ಲಿದ್ರು ಅಂತಂದ್ರ ಈ ಅಮೃತ್ ಕೌರ್ ಅಂತಕ್ಕಂಥವ್ರು 1952 ಸಂದರ್ಭದಲ್ಲಿ ಏನು ಆ ಕ್ಯಾಬಿನೆಟ್ ಇರ್ತದಲ್ಲ ಆ ಸಂದರ್ಭದಲ್ಲಿ ಇವ್ರು ಇದ್ರು. ಇನ್ನ ವಿಜಯಲಕ್ಷ್ಮಿ ಪಂಡಿತ್ ಅಂತಂದ್ರ ಇವರು ವಿಶ್ವಸಂಸ್ಥೆಯ
ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ಮಹಿಳೆ ಮತ್ತು ವಿಶ್ವದ ಮೊದಲ ಮಹಿಳೆ ಎರಡಕ್ಕೂ ಕೂಡ ಪಾತ್ರರಾಗ್ತದೆ. ನೆನ್ಪಿಟ್ಟು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ಮಹಿಳೆ ಮತ್ತು ವಿಶ್ವದ ಮೊದಲ ಮಹಿಳೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ಮಹಿಳೆ ಮತ್ತು ವಿಶ್ವದ ಮೊದಲ ಮಹಿಳೆ ಯಾರು ಅಂತಂದ್ರ ವಿಜಯಲಕ್ಷ್ಮಿ ಪಂಡಿತ್. ಇನ್ನು ಬೇಗಂ ರಸುಲ್ಲಾ ಅಂತಂದ್ರ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರುವಂತ ಏಕೈಕ ಮುಸ್ಲಿಂ ಮಹಿಳೆ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಏಕೈಕ ಮುಸಲ್ಮಾನ ಮಹಿಳೆ ಯಾರು ಅಂತಂದ್ರೆ ಬೇಗಂ ರಸುಲ್ಲಾ. ಈ 5 ಜನರ ಮ್ಯಾಗ ಏನಾಗ್ಯದ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಹಾಗಾಗಿ ಮೊದಲ ಸಿಎಂ ಸುಚೇತನಾ ಕೃಪಲಾನಿ, ಮೊದಲ ಗವರ್ನರ್ ಸರೋಜಿನಿ ದೇವಿ ನಾಯ್ಡು, ಮೊದಲ ಮಂತ್ರಿ ಅಮೃತ್ ಕೌರ, ಆಮೇಲೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಭಾರತೀಯ ಮಹಿಳೆ ಮತ್ತು ವಿಶ್ವದ ಮೊದಲ ಮಹಿಳೆ ವಿಜಯಲಕ್ಷ್ಮಿ ಪಂಡಿತ್, ಬೇಗಂ ರಸುಲ್ಲಾ ಅಂತಕ್ಕಂಥವ್ರು ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಏಕೈಕ ಮುಸಲ್ಮಾನ ಮಹಿಳೆ ಅಂತ ತಿಳ್ಕೊಂಡು ನಾವು ಕರೀತೀವಿ. ಇನ್ನು ನೆಕ್ಸ್ಟ್, ಇದು ಆದ ನಂತರ ಇನ್ನೂ ವಿಶೇಷತೆ ಏನು, ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಿರುವಂತಹ ಇನ್ನೂ ವಿಶೇಷತೆ ಏನು ಅಂತಂದ್ರ ಕರ್ನಾಟಕದಿಂದ ಯಾರು ಭಾಗವಹಿಸಿದ್ರು. ಕರ್ನಾಟಕದಿಂದ ಭಾಗವಹಿಸಿದವರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು? ಇಲ್ಲಿ ಕರ್ನಾಟಕ ಅಖಂಡ ಕರ್ನಾಟಕ ಇರಲಿಲ್ಲ. ಆ ಸಂದರ್ಭದಾಗ 3 ಭಾಗಗಳಲ್ಲಿ ಡಿವೈಡ್ ಆಗಿರುವಂತದ್ದು ಕರ್ನಾಟಕ. ಒಂದನೇ ಭಾಗ ಯಾವುದು ಅಂತಂದ್ರ ಮೈಸೂರು ಪ್ರಾಂತ್ಯ ಅಂತ ತಿಳ್ಕೊಂಡು ಕರೀತಿದ್ರು, ಮೈಸೂರು ಪ್ರಾಂತ್ಯ. ಇನ್ನೊಂದೇನು ಅಂತಂದ್ರ ಬಾಂಬೆ ಪ್ರಾಂತ್ಯ. ಮೂರನೇದು ಯಾವುದು ಅಂತಂದ್ರ ಕೋರ್ಗ್ ಪ್ರಾಂತ್ಯ ಅಥವಾ ಕೊಡಗು ಪ್ರಾಂತ್ಯ ಅಂತ ತಿಳ್ಕೊಂಡು ಕರೀತಾರೆ, ಕೊಡಗು ಪ್ರಾಂತ್ಯ. ಈ ರೀತಿಯಾಗಿ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಅದು ಮುಂದೆ ಬರ್ತದೆ, ಹೇಳ್ತೀನಿ ನಾನು. 1956 ಸಂದರ್ಭದಲ್ಲಿ ಇದು ಇಡೀ ಕರ್ನಾಟಕ ಏನಾಗ್ತದ ಅಂತಂದ್ರ ಏಕೀಕರಣ ಹೊಂದಿರುವಂತ ಇತಿಹಾಸವನ್ನ ಆಮೇಲೆ ನೋಡೋಣ. ಇಲ್ಲಿ ಮೈಸೂರು ಪ್ರಾಂತ್ಯದಿಂದ ಯಾರ್ಯಾರು ಇದ್ರು ಅಂತಂದ್ರ ಫಸ್ಟ್ ಒನ್ ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಸಿದ್ದವೀರಪ್ಪ, ಟಿ ಚೌಡಯ್ಯ, ಟಿ ಸಿದ್ದಲಿಂಗಯ್ಯ, ಆಮೇಲೆ ಗುರುದೇವ್ ರೆಡ್ಡಿ, ಕೃಷ್ಣಮೂರ್ತಿ ರಾವ್, ಇವ್ರು. ಇಷ್ಟು ಜನ ಎಲ್ಲ ಎಲ್ಲಿದಿಂದ ಭಾಗವಹಿಸಿದ್ರು ಅಂತಂದ್ರೆ ಮೈಸೂರು ಪ್ರಾಂತ್ಯದಿಂದ ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಕನ್ನಡಿಗರು ಅಂತ ತಿಳ್ಕೊಂಡು ಕರೀತೀವಿ. ಇಲ್ಲಿ ಬಾಂಬೆ ಪ್ರಾಂತ್ಯ ಅಂತ ಬಂದಾಗ ಇಲ್ಲಿ ಇಬ್ರೇ ಇದ್ರಿ. ಯಾರು ಅಂತಂದ್ರ ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್. ಇಲ್ಲಿ ಕೋರ್ಗ್ ಪ್ರಾಂತ್ಯದಿಂದ ಒಬ್ಬರೇ ಇದ್ರು. ಯಾರು ಅಂತಂದ್ರ ಕೆ.ಎಂ. ಪೊನ್ನಚ್ಚ ಅಂತ ತಿಳ್ಕೊಂಡು ಒಬ್ಬ ಭಾಗವಹಿಸಿದ್ರು. ಇಷ್ಟು ನೆನ್ಪಿಡ್ರಿ ಸಾಕು. ಎಕ್ಸಾಮಿಗೆ ಏನ್ ಕೇಳ್ಯಾನ ಬಹಳಷ್ಟು ಬಾರಿ ಅಂತಂದ್ರ ಇವೆಲ್ಲಾನು ಕೊಟ್ಟು ಮುಂಬೈ ಪ್ರಾಂತ್ಯದಿಂದ ಭಾಗವಹಿಸಿದ ಪ್ರತಿನಿಧಿ ಗುರುತಿಸಿ ಅಂತ ಕೇಳ್ತಾನೆ. ಇವ್ರದ್ದು ಎಲ್ಲರದು ಕೊಡ್ತಾನೆ. ಕೊಟ್ಟಾಗ ನೀವು ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್ ಮಾತ್ರ ಗುರುತಿಸ್ಬೇಕು. ಆಮೇಲೆ ಕೆ.ಎಂ. ಪುಣ್ಣಚ್ಚ ಕೋರ್ಗ್ ಪ್ರಾಂತ್ಯ ಅಥವಾ ಕೊಡಗು ಪ್ರಾಂತ್ಯ ಅಂತ ಕರಿತೀವಿ. ಇನ್ನು ಮೈಸೂರು ಭಾಗದಿಂದ ಹೆಚ್ಚಿಗೆ ಜನ ಬಂದಿದ್ರು. ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಸಿದ್ದವೀರಪ್ಪ, ಟಿ ಚೌಡಯ್ಯ, ಟಿ ಸಿದ್ದಲಿಂಗಯ್ಯ, ಗುರುದೇವ್ ರೆಡ್ಡಿ, ಕೃಷ್ಣಮೂರ್ತಿ ರಾವ್ ಅಂತ ತಿಳ್ಕೊಂಡು ಮೈಸೂರು ಪ್ರಾಂತ್ಯದಿಂದ ಭಾಗವಹಿಸಿರುವಂತಹ ರೆಪ್ರೆಸೆಂಟೇಷನ್ ಎಲ್ಲಿತ್ತು ಅಂತಂದ್ರ ಸಂವಿಧಾನದ ರಚನಾ ಸಭೆ ಒಳಗಿತ್ತು. ಮುಗಿತು. ಇಷ್ಟೇನು ಅಂತಂದ್ರ ಕರ್ನಾಟಕಕ್ಕೆ ಸಂಬಂಧಪಟ್ಟು. ಇನ್ನು ನೆಕ್ಸ್ಟ್ ಏನು ಅಂತಂದ್ರ ಸಂವಿಧಾನ ರಚನಾ ಸಂದರ್ಭದಲ್ಲಿ ಸಂವಿಧಾನ ರಚನೆಯಲ್ಲಿ ವಿವಿಧ ಸಮುದಾಯದ ಪ್ರತಿನಿಧಿಗಳು
ಪ್ರತಿನಿಧಿಗಳು ಅಂತ ಬರ್ತಾರೆ. ಇದ್ರ ಮ್ಯಾಗನು ಎಕ್ಸಾಮಿಗೆ ಆಗಿದೆ. ಬೇರೆ ಬೇರೆ ಕಮ್ಯುನಿಟಿಗಳಿಂದ ರೆಪ್ರೆಸೆಂಟೇಷನ್ ಯಾರಿದ್ರು, ವಿವಿಧ ಸಮುದಾಯಗಳನ್ನ ಪ್ರತಿನಿಧಿಸಿದಂತಹ ನಾಯಕರುಗಳು ಯಾರು ಅಂತ ತಿಳ್ಕೊಂಡು ಎಕ್ಸಾಮಿಗೆ ಕೇಳಿ ಅಂದ್ರೆ ಇಲ್ಲಿ ಆಂಗ್ಲೋ ಇಂಡಿಯನ್ ಅಂತ ತಿಳ್ಕೊಂಡು ಬರ್ತದ. ಆಂಗ್ಲೋ ಇಂಡಿಯನ್ ಸಮುದಾಯ, ಆಂಗ್ಲೋ ಇಂಡಿಯನ್. ಎರಡನೇದ್ದು ಕಮ್ಯುನಿಸ್ಟ್ ಸಮುದಾಯ, ಕಮ್ಯುನಿಸ್ಟ್ ಸಮುದಾಯ, ಸಮುದಾಯ. ಆಮೇಲೆ ಕ್ರೈಸ್ತ ಸಮುದಾಯ, ಕ್ರೈಸ್ತ ಸಮುದಾಯ. ಮೂರನೇದ್ದು ಸಿಖ್ ಸಮುದಾಯ, ಸಿಖ್ ಸಮುದಾಯ. ಮುಸ್ಲಿಂ ಸಮುದಾಯ, ಮುಸ್ಲಿಂ ಸಮುದಾಯ. ಪರಿಶಿಷ್ಟ ಜಾತಿ ಸಮುದಾಯ ಅಂದ್ರೆ SC ರೆಪ್ರೆಸೆಂಟೇಷನ್ ಯಾರಿದ್ರು ಅಂತ ಈ ರೀತಿ ಹೊಂದಿಸಿ ಬರೀರಿ ಅಂತ ಕೇಳ್ತಾನ, ಅಥವಾ ಇದ್ರಾಗ ತಪ್ಪಾದದನ್ನ ಗುರುತಿಸಿರಿ ಅಂತ ತಿಳ್ಕೊಂಡು ಕೇಳ್ತಾನ. ಇಲ್ಲಿ ಆಂಗ್ಲೋ ಇಂಡಿಯನ್ ಅನ್ನ ರೆಪ್ರೆಸೆಂಟೇಷನ್ ಮಾಡಿದವ್ರು ಯಾರು ಅಂತಂದ್ರೆ ಫ್ರಾಂಕ್ ಅಂಥೋನಿ, ಫ್ರಾಂಕ್ ಆಂಥೋನಿ, ಅಂಥೋನಿ. ಈತ ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರತಿನಿಧಿಯಾಗಿದ್ರು. ಇನ್ನು ಕಮ್ಯುನಿಸ್ಟ್ ಸಮುದಾಯ ಅಂತಂದ್ರೆ ಸೋಮನಾಥ್ ಲಹರಿ, ಸೋಮನಾಥ್ ಲಹರಿ. ಕ್ರೈಸ್ತ ಸಮುದಾಯ ಅಂತಂದ್ರೆ ಜಾನ್ ಮೆಥಾಯ್, ಜಾನ್ ಮೆಥಾಯ್ ಮತ್ತು HC ಮುಖರ್ಜಿ, ಮುಖರ್ಜಿ ಮತ್ತು ಅಮೃತ್ ಕೌರ್, ಅಮೃತ್ ಕೌರ್. ಈ ಮೂರು ಜನ ಯಾವ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಇದ್ರು ಅಂತಂದ್ರೆ ಕ್ರೈಸ್ತ ಸಮುದಾಯ. ಇನ್ನು ಸಿಖ್ ಸಮುದಾಯ ಅಂತಂದ್ರ ಸರ್ದಾರ್ ಬಲದೇವ್ ಸಿಂಗ್, ಬಲದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್, ಹುಕುಂ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್, ಉಜ್ವಲ್ ಸಿಂಗ್. ಈ ಮೂರು ಜನ ಯಾವ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತಂದ್ರೆ ಸಿಖ್ ಸಮುದಾಯ. ಇನ್ನು ಮುಸ್ಲಿಂ ಸಮುದಾಯ ಅಂತಂದ್ರ ಮೇಡಮ್ ಅವ್ರು ಗೊತ್ತರ ನಿಮ್ಗೆ, ಯಾರಿ? ಬೇಗಂ ರಸುಲ್ಲಾ. ಸರ್ದಾರ್ ಬಲದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್, ಉಜ್ವಲ್ ಸಿಂಗ್. ಬೇಗಂ ರಸುಲ್ಲಾ ಅವ್ರು ಇದ್ರು ಮತ್ತು ಇಸ್ಮಾಯಿಲ್ ಖಾನ್ ಅಂತಿದ್ದ, ಇಸ್ಮಾಯಿಲ್ ಖಾನ್, ಇಸ್ಮಾಯಿಲ್ ಖಾನ್. ಇನ್ನು ಪರಿಶಿಷ್ಟ ಜಾತಿ ಸಮುದಾಯ ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್, ಅಂಬೇಡ್ಕರ್. ಇವು ಎಲ್ಲದರ ಮ್ಯಾಗ ಪ್ರಶ್ನೆ ಆಗಿದೆ. ಹಾಗಾಗಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನ ಪ್ರತಿನಿಧಿಸಿದಂತ ವ್ಯಕ್ತಿ ಫ್ರಾಂಕ್ ಅಂಥೋನಿ, ಕಮ್ಯುನಿಸ್ಟ್ ಸಮುದಾಯವನ್ನ ಪ್ರತಿನಿಧಿಸಿದಂತ ವ್ಯಕ್ತಿ ಸೋಮನಾಥ್ ಲಹರಿ, ಕ್ರೈಸ್ತ ಸಮುದಾಯ ಪ್ರತಿನಿಧಿಸಿದಂತ ವ್ಯಕ್ತಿ ಜಾನ್ ಮೆಥಾಯ್ ಮತ್ತು HC ಮುಖರ್ಜಿ, ಅಮೃತ್ ಕೌರ, ಮತ್ತು ಸಿಖ್ ಸಮುದಾಯ ಸರ್ದಾರ್ ಬಲದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್. ಮುಸ್ಲಿಂ ಸಮುದಾಯ ಬೇಗಂ ರಸುಲ್ಲಾ, ಇಸ್ಮಾಯಿಲ್ ಖಾನ್. ಪರಿಶಿಷ್ಟ ಜಾತಿ ಸಮುದಾಯ BR ಅಂಬೇಡ್ಕರ್. ಇನ್ನೊಂದು ಸಮುದಾಯ ಬರ್ತದ್ರಿ ಕೋರ್ಗ್ ಸಮುದಾಯ ಅಂತ. ಕೋರ್ಗ್ ಸಮುದಾಯ ಹರಿ ಬಹದ್ದೂರ್, ಹರಿ ಬಹದ್ದೂರ್ ಬುರ್ರಾ ಅಂತ ಹೇಳಿ, ಹರಿ ಬಹದ್ದೂರ್ ಬುರ್ರಾ. ಇವರು ಕೋರ್ಗ್ ಸಮುದಾಯವನ್ನ ರೆಪ್ರೆಸೆಂಟೇಷನ್ ಮಾಡಿರುವಂತ ವ್ಯಕ್ತಿ ಹರಿ ಬಹದ್ದೂರ್ ಬುರ್ರಾ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇಷ್ಟೇನು ಅಂತಂದ್ರ ವಿವಿಧ ಸಮುದಾಯಗಳಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದಂತ ವ್ಯಕ್ತಿಗಳು ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ಕ್ರೈಸ್ತ ಸಮುದಾಯ ಜಾನ್ ಮೆಥಾಯ್, HC ಮುಖರ್ಜಿ, ಅಮೃತ್ ಕೌರ್, ಅಮೃತ್ ಕೌರ್. ಇಷ್ಟು ನೆನಪಿಡ್ರಿ ಸಾಕು ವಿವಿಧ ಸಮುದಾಯಗಳು. ಇನ್ನು ಮುಂದುವರ್ ತೆಗಿಲ್ರಮ್ಮ. ಇನ್ನು ಮುಂದುವರೆದು ಇಲ್ಲಿ ಮುಂದುವರೆದು ನೋಡಿದ್ದೆ ಆದ್ರ ಭಾರತ ಸಂವಿಧಾನನೂ ಕೂಡ ಜಾರಿಯಾಯಿತು. ಭಾರತ ಸಂವಿಧಾನದಲ್ಲಿ ಎಷ್ಟು ಜನ ಮಹಿಳೆಯರಿದ್ರು, ಯಾರು ಪ್ರಮುಖರಿದ್ರು, ಭಾರತ ಸಂವಿಧಾನದಲ್ಲಿ ವಿವಿಧ ಸಮುದಾಯದ ನಾಯಕರುಗಳು ಯಾರಾಗಿದ್ರು, ಮತ್ತು ಭಾರತ ಸಂವಿಧಾನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದಂತ ಪ್ರಮುಖರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ಇನ್ನೊಂದು ನೆನಪಿರ್ಲಿ, ಭಾರತ ಸಂವಿಧಾನ ರಚನಾ ಸಭೆಯ ಸಿಂಬಲ್ ಯಾವುದಾಗಿತ್ತು ಅಂತಂದ್ರೆ ಆನೆ. ನೆನಪಿರ್ಲಿ, ಸಂವಿಧಾನ ರಚನಾ ಸಭೆಯ ಚಿಹ್ನೆ ಆನೆಯಾಗಿತ್ತು. ಯಾವ್ದಾಗಿತ್ರಿ? ಆನೆ.
ನಿಮಗೆ ಇನ್ನೊಂದು ನೆನಪಿರ್ಲಿ, ಭಾರತ ಸಂವಿಧಾನ ರಚನೆ ಮಾಡಿದ ಸಂದರ್ಭದೊಳಗ, ಜಾರಿ ಆಗುವಂತ ಸಂದರ್ಭದೊಳಗ ಅದು ಇಂಗ್ಲಿಷ್ನ್ಯಾಗ ಯಾರು ಬರೋದ್ರು? ಬಹಳ ಇಂಪಾರ್ಟೆಂಟ್. ಮೂಲ ಪ್ರತಿಯನ್ನ ಇಂಗ್ಲಿಷ್ನ್ಯಾಗ ಡ್ರಾಫ್ಟ್ ಮಾಡಕ್ ಒಬ್ರಿಗೆ ಕರ್ಸಿದ್ರು. ಯಾರು ಮಾಡಿದ್ರು ಅವರು? ಇಲ್ಲಿ ಇಂಗ್ಲಿಷ್ನ್ಯಾಗ ಯಾರು ಬರೆದ್ರು ಅಂತಂದ್ರ ನರೈನ್ ರಜಾದ್ ಅಂತಕ್ಕಂಥ ವ್ಯಕ್ತಿ ಬರೀತಾನೆ. ನರೈನ್ ನಜಾದ್ ಪ್ರೇಮ್ ಬಿಹಾರಿ, ಇವನ್ ಪೂರ್ಣ ಹೆಸರು ಏನು ಅಂತಂದ್ರ ಪ್ರೇಮ್ ಬಿಹಾರಿ ನರೈನ್ ರಜಾದ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಇಂಗ್ಲಿಷ್ ಒಳಗೆ ಡ್ರಾಫ್ಟ್ ಮಾಡ್ತಾನೆ. ಅಂದ್ರೆ ಸಂವಿಧಾನವನ್ನ ಇಂಗ್ಲಿಷ್ ನಲ್ಲಿ ಬರೆದಿರುವಂತ ವ್ಯಕ್ತಿ ಯಾರು ಅಂತಂದ್ರ ಪ್ರೇಮ್ ಬಿಹಾರಿ ನರೈನ್ ರಜಾದ್ ಅಂತಕ್ಕಂಥ ವ್ಯಕ್ತಿ. ಇದನ್ನೇ ಹಿಂದಿ ಒಳಗೆ ಡ್ರಾಫ್ಟ್ ಮಾಡಿ ಹಿಂದಿ ಒಳಗೆ ಬರೆದು ಕೊಟ್ಟವ್ರು ಯಾರು ಅಂತಂದ್ರ, ಯಾಕಂತಂದ್ರೆ ಅಕ್ಷರ ನೀಟ್ ಇದ್ದವ್ರ ಕೈಲಿ ಬರ್ಸಿರುವಂತದ್ದು. ಹಾಗಾಗಿ ಪ್ರೇಮ್ ಬಿಹಾರಿ ನರೈನ್ ರಜಾದ್ ಅಂತಕ್ಕಂಥ ವ್ಯಕ್ತಿ ಇಂಗ್ಲಿಷ್ನ್ಯಾಗ ಬರೀತಾನ. ಇಲ್ಲಿ ಹಿಂದಿದಾಗ ಯಾರು ಬರೀತಾರ ಅಂತಂದ್ರ ವಸಂತ ಕೃಷ್ಣ ವೈದ್ಯ ಅಂತಕ್ಕಂಥ ವ್ಯಕ್ತಿ ಹಿಂದಿದಾಗ ಬರೀತಾನ. ಇನ್ನ ಸಂವಿಧಾನದ ಪುಟಗಳನ್ನ ಅಲಂಕರಿಸಿದವರು ಯಾರು? ಬಾರ್ಡರ್ದೊಳಗೆ ಏನ್ ಮಾಡ್ಯಾರ ಅಂತಂದ್ರ ಈ ದೇಶದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳು, ಐತಿಹಾಸಿಕ ಪ್ಲೇಸ್ಗಳನ್ನ ಒಂದು ಅಲಂಕರಿಸಿ ಬರೆದಿರುವಂತದ್ದು. ಶಾಂತಿ ನಿಕೇತನದ ಶ್ರೇಷ್ಠ ಕಲಾವಿದರು ನಂದಲಾಲ್ ಬೋಸ್ ಮತ್ತು ರಾಮ್ ಮನೋಹರ್ ಸಿನ್ಹಾ. ಇಲ್ಲಿ ಶಾಂತಿ ನಿಕೇತನದ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತಹ ನಂದಲಾಲ್ ಬೋಸ್ ಮತ್ತು ರಾಮ್ ಮನೋಹರ್ ಸಿನ್ಹಾ ಅವರ ಕೈಲಿಂದ ಒಂದ್ ಏನ್ ಮಾಡ್ತಾರ ಅಂತಂದ್ರೆ ಸಂವಿಧಾನದ ಪುಟಗಳೆಲ್ಲ ಅಲಂಕರಿಸಿರುವಂತದ್ದು. ಕಲಾಕೃತಿ ಮುಖಾಂತರ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಅಲಂಕಾರವನ್ನ ಮಾಡ್ತಾರೆ. ಇದ್ರ ಮ್ಯಾಗ್ನು ಕೂಡ ಎಕ್ಸಾಮಿಗೆ ಕೇಳಿರುವಂತದ್ದು. ಇಲ್ಲಿ ಇಂಗ್ಲಿಷ್ನಾಗ ಬರೆದವರು ಪ್ರೇಮ್ ಬಿಹಾರಿ ನರೇನ್ ರಜಾದ್ ಅಂತಕ್ಕಂಥವ್ರು, ಹಿಂದಿ ಒಳಗ ವಸಂತ ಕೃಷ್ಣ ವೈದ್ಯ ಅಂತೇಳಿ. ಆಮೇಲೆ ಶಾಂತಿ ನಿಕೇತನದ ಶ್ರೇಷ್ಠ ಕಲಾವಿದರು ಪುಟಗಳನ್ನ ಅಲಂಕರಿಸಿದರು. ಸಂವಿಧಾನದ ಪುಟಗಳನ್ನ ಅಲಂಕರಿಸಿರ್ತಕ್ಕಂಥವ್ರು ನಂದಲಾಲ್ ಬೋಸ್ ಮತ್ತು ರಾಮ್ ಮನೋಹರ್ ಸಿನ್ಹಾ ಅಂತಕ್ಕಂಥ ವ್ಯಕ್ತಿ. ಮುಂದೋಗಮ್ರಿ. ನೆಕ್ಸ್ಟ್, ಇದು ಆದ ನಂತರ ಇನ್ನೊಂದು ಬಹಳ ಪ್ರಮುಖವಾಗಿರುವಂತದ್ದು ಏನು ಅಂತಂದ್ರ ಸಂವಿಧಾನ ರಚನಾ ಹಿನ್ನೆಲೆ. ಇಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಅದ ರೀ. ಭಾರತ ಸಂವಿಧಾನ ರಚನೆ ಮಾಡುವಂತ ಸಮಯದೊಳಗ ಅಥವಾ ಭಾರತ ಸಂವಿಧಾನ ರಚನಾ ಸಭೆ ಇರಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಯಾರು? ಭಾರತ ಸಂವಿಧಾನ ರಚನಾ ಸಭೆ ರಚಿಸಬೇಕು ಅಂತ ಬೇಡಿಕೆ ಇಟ್ಟಂತಹ, ಉಲ್ಲೇಖ ಮಾಡಿರುವಂತಹ, ಪ್ರತಿಪಾದನೆ ಮಾಡಿರುವಂತ ವ್ಯಕ್ತಿ ಯಾರು? ಯಾರ್ರಿ? 1922ರಲ್ಲಿ ಮಹಾತ್ಮ ಗಾಂಧಿ. ಇದು ನೆನಪಿಲ್ರಮ್ಮ ನಿಮ್ಗೆ, ಹೇಳ್ತೀನಿ ನಾ, ನಿಮ್ಗೆ ಯಾಕೆ ಕನ್ಫ್ಯೂಸ್ ಅದ ಅಂತೇಳಿ. 1934ರಲ್ಲಿ ಎಂ ಎನ್ ರಾಯ್. 1935ರಲ್ಲಿ INC. 1937ರಲ್ಲಿ INC. 1938ರಲ್ಲಿ ನೆಹರು. ಇಲ್ಲೊಂದು ಸ್ವಲ್ಪ ಗಮನಿಸ್ರಿ. 2019ಕ್ಕ FDI ಎಕ್ಸಾಮಿಗೆ ಮತ್ತು PSI ಎಕ್ಸಾಮಿಗೆ ಕ್ವಶನ್ ಹೆಂಗ್ ಕೇಳಿದ ಅಂತಂದ್ರ ಸಂವಿಧಾನ ರಚನಾ ಸಭೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಯಾರು ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಒಂದ್ರದಾಗ ಏನ್ ಮಾಡಿದ ಆಪ್ಷನ್ಸ್ ಕೊಟ್ಟಿದೆ FDI ಎಕ್ಸಾಮ್. ಇಲ್ಲಿ ಆಪ್ಷನ್ಸ್ ಗಳನ್ನ ನೀವು ನೋಡ್ಬೇಕು. ಯಾಕಂತಂದ್ರ MN ರಾಯ್ ಇತ್ತು, ಮಹಾತ್ಮ ಗಾಂಧೀಜಿನೂ ಇತ್ತು ಅಂತಂದ್ರ ಮಹಾತ್ಮ ಗಾಂಧಿನೇ ಹಾಕ್ಬೇಕು ಕಣ್ಣು ಮುಚ್ಚು. ಯಾಕಂತಂದ್ರ ಜನವರಿ 5ನೇ ತಾರೀಕು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಒಳಗ
ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಒಳಗ ಸ್ವತಂತ್ರ ಎಂಬ ಹೆಸರಿನ ಲೇಖನವನ್ನ ಬರೆದು ಆರ್ಟಿಕಲ್ ಬರೆದು ಜನವರಿ 5ನೇ ತಾರೀಕು 1922ರಲ್ಲಿ ಈ ದೇಶಕ್ಕೆ ಸಂವಿಧಾನ ರಚನಾ ಸಭೆ ಬೇಕು ಅಂತ ತಿಳ್ಕೊಂಡು ಉಲ್ಲೇಖ ಮಾಡಿರುವಂತ ವ್ಯಕ್ತಿ ಯಾರು ಅಂತಂದ್ರೆ ಮಹಾತ್ಮ ಗಾಂಧಿ. ಆ ಕಾರಣಕ್ಕಾಗಿ ಇವ್ರಕ ಬಿಫೋರ್ ಯಾರಾಗ್ತಾರ ಅಂತಂದ್ರೆ ಹಾಗಾಗಿ ಎನ್ ರಾಯ್ ಮಹಾತ್ಮ ಗಾಂಧೀಜಿ ಇತ್ತು ಅಂತಂದ್ರೆ ಮಹಾತ್ಮ ಗಾಂಧಿ ಹಾಕ್ರಿ, ಮಹಾತ್ಮ ಗಾಂಧಿ ಇರ್ಲಿಲ್ಲ ಎನ್ ರಾಯ್ ಇತ್ತು ಆಪ್ಷನ್ಸ್ ದಾಗ ಅಂತಂದ್ರೆ ಎನ್ ರಾಯ್, ಮನಬೇಂದ್ರನಾಥ್ ರಾಯ್ ಅಂತ ತಿಳ್ಕೊಂಡು ಅವ್ರ ಪೂರ್ತಿ ಹೆಸರು. ಹಾಗಾಗಿ 1934ರಲ್ಲಿ ಎನ್ ರಾಯ್ ಅವ್ರು ಏನ್ ಮಾಡ್ತಾರ ಅಂತಂದ್ರ ತಮ್ಮ ಸಂವಿಧಾನದ ರಚನಾ ಸಭೆ ಇರಬೇಕು ಅಂತಕ್ಕಂಥ ಧ್ವನಿಯನ್ನ ಎತ್ತರ ಮತ್ತು ಅಧಿಕೃತವಾಗಿ ಬೇಡಿಕೆ ಇಟ್ಟದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂತಹ ಪಕ್ಷ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು 1935ರಲ್ಲಿ ಅಧಿಕೃತವಾಗಿ ಬ್ರಿಟಿಷರ ಮುಂದೆ ಬೇಡಿಕೆ ಇಡ್ತಾರೆ. ಏನಂತ? ಈ ದೇಶಕ್ಕೆ ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ. ಇನ್ನು ಮುಂದುವರೆದು 1937ರಲ್ಲಿ ಇಲೆಕ್ಷನ್ ನಡೀತಿರ್ತಾವ. ಆ ಇಲೆಕ್ಷನ್ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹಾಕೋತದ ಈ ದೇಶಕ್ಕೆ ಸಂವಿಧಾನದ ರಚನಾ ಸಭೆ ಬೇಕು ಅಂತ ಹೇಳಿ ಸೆಕೆಂಡ್ ಟೈಮ್. ಅದು ಆದ ನಂತರ 1938ರಲ್ಲಿ ವ್ಯಕ್ತಿಗತವಾಗಿ ನೆಹರು ಅವರು ಏನು ಆಕ್ಷೇಪ ವ್ಯಕ್ತಪಡಿಸ್ತಾರ ಅಂತಂದ್ರ ಸಂವಿಧಾನ ರಚನಾ ಸಭೆ ಬೇಕು, ಆದ್ರ ಆ ರಚನಾ ಸಭೆ ಹೆಂಗಿರ್ಬೇಕು ಅಂತಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಯ್ಕೆಗೊಂಡಿರುವಂತ ಸಮಿತಿ ಇರಬೇಕು. ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಮುಖಾಂತರ ಆ ಕಮಿಟಿ ಫ್ರೇಮ್ ಆಗ್ಬೇಕು ಅಂತ ಹೇಳಿರುವಂತ ವ್ಯಕ್ತಿ ಯಾರು ಅಂತಂದ್ರ ನೆಹರು. ಹಾಗಾಗಿ ಇದು ಎಲ್ಲವೂ ಕೂಡ ಏನಾಗ್ತದ ಅಂತಂದ್ರೆ ಯಾರ್ಯಾರು ಮೊದಲು ಬೇಡಿಕೆ ಇಟ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದ. ಇನ್ನೊಂದು ಕೂಡ ನೀವು ನೆನಪಿಟ್ಕೋಬಹುದು, 1925ರಲ್ಲಿ ಕಾಮನ್ವೆಲ್ತ್ ಆಫ್ ಇಂಡಿಯಾ ಅಂತಕ್ಕಂಥ ಬಿಲ್ ಒಳಗ ಯಾರು ಅಂತಂದ್ರೆ ಎನಿ ಬೇಸೆಂಟ್ ಇವರು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಬಗ್ಗೆ ಉಲ್ಲೇಖ ಮಾಡಿರುವಂತದ್ದು. ಇದನ್ನು ಬತ್ತು ಅಂತಂದ್ರೆ ಇದನ್ನು ಕೂಡ ನೀವು ಅಲ್ಲಿ ಗಮನಿಸಬೇಕು. ಇಯರ್ ಇಂಪಾರ್ಟೆಂಟ್ ಆಗ್ತದೆ. 1925ರಲ್ಲಿ ಎನ್ ರಾಯ್ಕಿಂತ ಬಿಫೋರು ಇಲ್ಲಿ ಕಾಮನ್ವೆಲ್ತ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಬಿಲ್ ಒಳಗ ಈ ಎನಿ ಬೇಸೆಂಟ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಭಾರತ ಸಂವಿಧಾನ ರಚನಾ ಸಭೆ ಬೇಕು ಅಂತಕ್ಕಂಥ ಉಲ್ಲೇಖವನ್ನ ಪ್ರಸ್ತುತಪಡಿಸಿರುವಂತದ್ದು. ಇಷ್ಟೇನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು. ಮುಂದುವರೆದು ಏನಾಗ್ತದ ಅಂತಂದ್ರ 1940ರ ಆಗಸ್ಟ್ ಕೊಡುಗೆಯಲ್ಲಿನೂ ಕೂಡ ರಚನೆ ಆಗ್ಬೇಕು ಅಂತಕ್ಕಂಥ ಉಲ್ಲೇಖ ಮುಂದುವರಿತದ. 1942ರ ಕ್ರಿಪ್ಸ್ ಆಯೋಗದಲ್ಲಿನೂ ಕೂಡ ಅದು ಬೇಡಿಕೆ ಇಡ್ತಾರ. 1945ರ ವೇವೆಲ್ ಆಯೋಗನೂ ಕೂಡ ಅದ್ರ ಬೇಡಿಕೆ ಇಡ್ತದ. 1946ರಲ್ಲಿ ಸಕ್ಸೆಸ್ ಆಯ್ತು ಕ್ಯಾಬಿನೆಟ್ ಆಯೋಗ. 1946ರಲ್ಲಿ ಸಕ್ಸೆಸ್ ಆಯ್ತು. ಬಟ್ ಇದ್ರ ಹೇಳೋ ಉದ್ದೇಶ ಏನು ಅಂತಂದ್ರೆ ಮೊದಲು ಯಾರು ಬೇಡಿಕೆ ಇಟ್ರು ಅಂತ. ಮೊದಲು ಯಾರು ಇಟ್ರಿ? ಮಹಾತ್ಮ ಗಾಂಧೀಜಿ. ಯಾವ ಪತ್ರಿಕೆಯಲ್ಲಿ ಬರೆದ್ರು? ಯಂಗ್ ಇಂಡಿಯಾ. ಯಾವ ಆರ್ಟಿಕಲ್ ಬರೆದ್ರು? ಸ್ವಾತಂತ್ರ್ಯ. ಯಾವಾಗ ಬರೆದ್ರು? ಜನವರಿ 5ನೇ ತಾರೀಕು 1922. ಇಷ್ಟು ಸಂವಿಧಾನದ ರಚನಾ ಹಿನ್ನೆಲೆ ಅಂತ ತಿಳ್ಕೊಂಡು ಬರ್ತದೆ. ಏನಮ್ಮ ನಾಂದೇ ನೋಟ್ಸ್ ಜೆರಾಕ್ಸ್ ಕೊಡ್ತೀನಿ ತೋರಿ. ನೀವು ನಾನು ಒಂದು ಪುಸ್ತಕ ಮಾಡೋದಕ್ಕೇನ್ರಿ ಅದ್ರ ಇದನ್ನೇ ನಿಮ್ಗೆ ಕೊಡ್ತೀನಿ. ಆದ್ರೂ ಕೂಡ ನೀವು ಬರ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ನೋಡಮ್. ಟೈಮ್ ಸಿಕ್ತಂದ್ರೆ ಬರೆಸ್ತೇನೆ. ಇದ್ರೊಳಗೆ ಇಷ್ಟು ಹೇಳೋದ್ರೊಳಗೆ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಕೇಳ್ಬೋದು. ಯಾರು ಏನಾದ್ರೂ ಡೌಟ್ ಇತ್ತು ಅಥವಾ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಕೇಳ್ರಿ. ಇಲ್ಲ ಅಂತಂದ್ರೆ ನಾ ಕೇಳ್ತೀನಿ, ನೀವು ಹೇಳ್ಬೇಕು. ಇದು ಕಂಡಪಟ್ಟಿ ಹೇಳೋದ್ರ ನನ್ನ ಕ್ಲಾಸ್. ಯಾಕಂತಂದ್ರ ಒಂದು ಹೇಳರೇ ಬೇಕು, ಇಲ್ಲಿ ಹೇಳುದು ಕೇಳರೇ ಬೇಕು. ಹೌದಿಲ್ರಿ ಅಮ್ಮ? ಯಾಕಂದ್ರೆ 2A ಪ್ರೊಸೆಸ್ ಇದ್ದಾಗ ಲರ್ನಿಂಗ್ ಸಕ್ಸೆಸ್ ಆಗ್ತದೆ. ಬಿ ಎಡ್ ಇದ್ದವ್ರಿಗೆ ಗೊತ್ತದ. ಲರ್ನಿಂಗ್ ಯಾವಾಗ ಸಕ್ಸೆಸ್ ಆಗ್ತದ ಅಂತಂದ್ರೆ 2A ಪ್ರೊಸೆಸ್ ಇರ್ಬೇಕು. ನಾ ಬರೀ ಕ್ಯಾಸೆಟ್ ಹಾಕದಂಗ ಒದರದ ನೀವು ಹಾಡಾಕ್ ಕೇಳ್ದಂಗ ಕೂತ್ ಕೇಳಿದ್ರಿ ಅಂತಂದ್ರ ಅದು ನಿಮಗೂ ತಿಳಿದದಂತ ನಾವು ಭಾವಿಸ್ಬೇಕಾಗ್ತದ ಅಥವಾ ತಿಳಿದಿಲ್ಲ ಅಂತ ಭಾವಿಸ್ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಲಿಬ್ರಲ್ ಆಗಿರಿ, ಬಹಳ ಫ್ರೀ ಆಗಿ ಕೂಡ್ರಿ ನೀವು ಕ್ಲಾಸಿಗೆ. ಯಾಕಂತಂದ್ರ ಇದು ಹೆಂಗದ ಅಂತಂದ್ರೆ ಲಿಬ್ರಲ್ ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್. ಆ ಕಾರಣಕ್ಕಾಗಿ ಬಹಳ ಫ್ರೀ ಆಗಿ ಕೂತ್ ಕೇಳ್ರಿ. ಅದು ಸ್ಪೆಷಲಿ ಸೈನ್ಸ್ ದವ್ರಮ್ಮ ನಿಮಗೆ ಹೆಚ್ಚಿಗೆ ಯಾಕಂತಂದ್ರೆ ಗಮನಿಸ್ಬೇಕು. ಅವ್ರಿಗೆ ಆರ್ಟ್ಸ್ದವ್ರು ಓದಿರ್ತಾರ, ಅಲ್ಲಿ ಇಲ್ಲಿ ಅವ್ರಿಗೆ ಟಚ್ ಆಗ್ತದ ಸಿಲೆಬಸ್. ಹಾಗಾಗಿ ನಿಮಗೆ ಏನ್ ಅನಿಸ್ತದ ಅಂತಂದ್ರೆ ಹೊಸದ್ ಅನಿಸ್ತದ. ನಾನ್ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಐಸಿಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ಗಳು ಇಲ್ಲಿ ಹೇಳುದೇ ಬರಬೇಕು. ಹೇಳಲಾರದು ಬರಲು ಸಾಧ್ಯನೇ ಇಲ್ಲ. ಮತ್ ನಾ ಹೇಳೋರ್ದನ್ನೇ ಬಂದಂತ ಎಲ್ಲೂ ಹೇಳ್ಕೊಂಡಿಲ್ಲ. ಕೆಲವೊಬ್ರು ಹೇಳ್ಕೊತಾರ ಒಂದು ಪರೀಕ್ಷೆ ಆದ ನಂತರ ನಮ್ ಬುಕ್ನೇನೆ 20 ಬಂದು ಅಂತ. ಏನ್ ಇವರೇ ಸಂವಿಧಾನ ಬರ್ದಂಗ.
ನಮ್ ಬುಕ್ನೇನ್ 20 ಬಂದು ಅಂತ. ಸಂವಿಧಾನ ಬರೆದವ್ರು ಯಾರು ಅಂದ್ರೆ ಅದು ಎಲ್ಲರಿಗೂ ಗೊತ್ತದ. ಹಂಗಂದ್ರೆ ಅದು ಅವ್ರ ಬುಕ್ನೇಂದೇ ಬಂತದ್ದು. ಸಂವಿಧಾನ ಜಾರಿ ಆಗುದು ಯಾವಾಗ? ಜನವರಿ 26, 1950. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತದ. ಅದು ನಮ್ಮೂರದಂದೇ ಬತ್ತಂತ. ಹಿಂಗ್ ಹೇಳ್ಕೊಳಕ್ ಚಾಲು ಮಾಡ್ಯಾರ ಈ ಕೋಚಿಂಗ್ ಸೆಂಟರ್ದವ್ರು ಮತ್ತು ಕೆಲವೊಬ್ರು ಪುಸ್ತಕ ಬರೋದವ್ರು ಸ್ಪೆಷಲಿ. ನಾನ್ ಹೇಳ್ತೀನಿ, ಈ ಸಂವಿಧಾನ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಂದು ಕ್ವಶನ್ ರೈಸ್ ಆಗ್ತದ. PS ಗಂಗಾಧರ್ ಮತ್ತು ಬೇರೆ ಬೇರೆ ಸೀನಿಯರ್ ಅಥರ್ಸ್ಗಳು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಬುಕ್ ನನ್ ಕೇಳ್ತಾರೆ. ನಾನು ಬರೆದಿರೋದಂತ ಕೇಳಲ್ಲ, ಎದ್ರನ್ನು ಕೇಳಲ್ಲ. ಸುಮ್ ನಿಮ್ಕ ಒಂದ್ 2 ಬುಕ್ ಹೆಚ್ಚಿಗೆ ಓದಿವಿ, ಸ್ವಲ್ಪ ಸೀನಿಯರ್ ಇದ್ದೀವಿ ಅಂತ ಪಾಠ ಮಾಡಗತ್ತೀವಿ ಅಷ್ಟೇ. ಮತ್ ಕೆಲವು ಹೇಳಾಗ ನಾನೇ ಒಂದೊಂದು ಕನ್ಫ್ಯೂಸ್ ಮಾಡಿ ತಪ್ಪು ಬರ್ದಿರ್ತೀನಿ. ಐ ಆಮ್ ನಾಟ್ ಎ ಪರ್ಫೆಕ್ಟ್ ಪರ್ಸನ್. ನಾವು ಸ್ಟಾರ್ಟಿಂಗ್ ಕ್ಲಾಸ್ನಾಗ ಹೇಳೀನಿ, ಕೆಲವೊಂದು ಇಯರ್ ಮಿಸ್ಟೇಕ್ ಮಾಡಿರ್ಬೋದು. ನೀವು ಮರ್ದಿಸ್ ಬಂದು ನನಗೆ ಹೇಳ್ಬೋದ್ರೆ ನಾ ಕಲಿತೀನಿ, ಕಲಿಸೋದ್ರ ಜೊತೆಗೇನು ಕಲಿತೀನಿ ನಾನು. ಹಂಗಂತೇಳಿ ನೀವು ದಯವಿಟ್ಟು ಓದ್ತಕ್ಕಂತ ಇದು ಹೆಚ್ಚಿಗೆ ಇದು ಕೊಡ್ರಿ. ಇನ್ನು ಜೊತೆಗೆ ನಾ ಸರ್ವಜ್ಞ ಕಾಲೇಜ್ ಒಳಗ, ಡಿಗ್ರಿ ಕಾಲೇಜ್ ಒಳಗ ಪಾಠ ಮಾಡ್ತಕ್ಕಂಥ ಸಂದರ್ಭದಾಗ 2024 ನಡೆದಿರ್ತಕ್ಕಂಥ ಘಟನೆ. 5th ಸೆಮ್ ತನ ಒಂದು ಹುಡುಗಿ 84 ಮಾಡ್ಯಾಳ ರಿಸಲ್ಟ್. ಎಷ್ಟ್ರಿ? 84. 6th ಸೆಮ್ಮಿಗೆ ನಾ ಎಕ್ಸಾಮ್ ಕೊಡಲ್ರಿ ಸರ್ ಅಂದ. ಯಾಕಮ್ಮ ಅಂದ್ರೆ, ಇಲ್ಲ ಸರ ನನ್ನ ಹೆಸರಲ್ಲಿ ಏನೋ ಖರಾಬ್ ಅದತ್ರಿ ಈ ತಿಂಗಳ, ಹಂಗಾಗಿ ನಾ ಕೊಡಲ್ರಿ ಎಕ್ಸಾಮ್ ಅಂತ. ವಾಟ್ ಈಸ್ ದ ಎಜುಕೇಟೆಡ್? ಯಾರಿಗೆ ಎಜುಕೇಟೆಡ್ ಅನ್ಬೇಕು? ಇಲ್ಲಮ್ಮ ಸುಮ್ 1 ವರ್ಷ ಗ್ಯಾಪ್ ಆಗ್ತದ ಕೂಡ, ಕೊಡಲ್ ಸರ್ ಬಿಟ್ರಲ್ರಿ ಆ ಅಮ್ಮ ಎಕ್ಸಾಮೇ ಬಿಟ್ರು. ಅಂದ್ರ ನಾವು ಎಂತ ಎಜುಕೇಶನ್ ಪಾಸ್ ಮಾಡಗತ್ತೀವಿ, ಎಂತ ಎಜುಕೇಶನ್ ಪ್ರೈವೇಟ್ ಮಾಡಗತ್ತೀವಿ ಅಂತ. ನಂಬಣ ಬ್ಯಾಡ ಅಂತಿಲ್ಲ, ನಮಗ್ ಎದ್ರ ಮ್ಯಾಗ ಬಿಲೀವ್ ಅದ ಅದ್ರ ಮ್ಯಾಗ ನಂಬಣ. ನಮಗ್ ಏನಂತಂದ್ರ ಓದೋ ಪುಸ್ತಕ ನಮ್ದು ಏನು ಅಂತಂದ್ರ ದೊಡ್ಡ ನಮಗ ಇನ್ಸ್ಪಿರೇಷನ್. ಅದೇ ನಮಗ್ ಏನು ಅಂತಂದ್ರ ದೊಡ್ಡ ಗಾಡ್ ಗಿಫ್ಟ್. ನಾವು ಇಲ್ಲಿ ತನ ಓದಿವಿ, ಇಲ್ಲಿ ತನ ನಾವು ಬಂದೀವಿ ಅಂತ. ಬಟ್ ಇಂಥ ಇದು ಅದಾವಲ್ಲ, ಯಾರ ಮ್ಯಾಗ ಭರೋಸೆ ಇಟ್ಟು ಇವತ್ ನಾನು ನೌಕರಿಯಲ್ಲಿ 100 ಟ್ಯಾಂಗ್ ಹೊಡಿತೀನಿ, ಇವತ್ ನಾನು ನೌಕರಿಯಲ್ಲಿ 2 ಕುರಿ ಕೊಯ್ತೀನಿ ಅಂತ ಏನಾದ್ರು ಬೇಡ್ಕೊಂಡ್ರಿ ಅಂತಂದ್ರೆ ನೀವು ಅನ್ಎಜುಕೇಟೆಡ್ ನನ್ನ ದೃಷ್ಟಿದಾಗ್ರಿ. ನನ್ನ ದೃಷ್ಟಿದಾಗ ಅದ್ರ ಮ್ಯಾಗನು ಬಿಲೀವ್ ಇಡಬೇಡ್ರಿ. ಓದಲಾರ್ದೆ ಶ್ರಮ ಪಡಲಾರ್ದೆ ಈ ದೇಶದೊಳಗ ಜಗತ್ತಿನೊಳಗೆ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ರಿ. ನೀವು ಹೆಚ್ಚಿಗಮ್ಮ ಉಪವಾಸ ಮಾಡೋದು, ಆಮೇಲೆ ಮುಂಜಾನೆ ಎದ್ದು ರಾಶಿ ಹೇಳಾಗ ಟಿವಿ ಮುಂದಿಂದ ಹೇಳೋದೇ ಇಲ್ಲ. ನಾನ್ ರಾಶಿ ಬರತ್ತನ ಕುಂದ್ರದೆ. ಅವ್ರಿಗೆ ಹೇಳೋರಿಗೆ ಬಿಸ್ನೆಸ್ ಆಗ್ಯದದು. ಒಂದೇ ಒಂದು ಟಿವಿ ಚಾನೆಲ್ ಆರ್ಟಿಕಲ್ ಇದು ಹೇಳ್ತದ, ಆರ್ಟಿಕಲ್ ಇದು ಹೇಳ್ತದ, MLA ಅಧಿಕಾರ ಕಾರ್ಯಗಳು ಇವು ಅಂತ ಏನ್ರಿ ಎಪಿಸೋಡ್ ಮಾಡಿದೇನು? ಸಾಧ್ಯನೇ ಇಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಜನ ಜಾಗೃತ ಆಗ್ತಾರೆ. ಕಾಲರ್ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಾರೆ ಜನ ಅಂತೇಳಿ ಗೊತ್ತದವ್ರಿಗೆ. ಒಂದೇ ಒಂದು ಎಪಿಸೋಡ್ ಮಾಡಿಲ್ಲ. ಬಟ್ ಅದ್ರ ಬದಲಾಗಿ ಮುಂಜಾನೆ 7ಕ್ಕೆ ಚಾಲು ಆಯ್ತಂದ್ರೆ 11 ಗಂಟೆ ತನಕ ಎಲ್ಲಾ ಚಾನೆಲ್ ಚೆಕ್ ಮಾಡ್ರಿ ಅದೇ ಇರುತ್ತೆ. ಸರ್ಕಾರನು ಕೂಡ ಮನ್ಸ್ ಮಾಡಲ್ಲ, ಒಂದೇ ಸರ್ಕ್ಯುಲರ್ ಹಾಕ್ಬೇಕು. ನೀವು ಸಂವಿಧಾನದ ಒಂದು ಎಪಿಸೋಡ್ ಅನ್ನ 1 ಗಂಟೆ ಮಾಡ್ರಿ ಅಂತ ತಿಳ್ಕೊಂಡು ಎಪಿಸೋಡ್ ಹಾಕಿದ್ರೆ ಅಂತ ತಿಳಿರಿ. ನೀವು ಎಲ್ಲಾ ಚಾನೆಲ್ಗಳು 1 ಗಂಟೆ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಹಾಕೋಕ್ ತಯಾರಿಲ್ಲ. ಲಾಸ್ಟ್ ಒಂದು ಹಾಡ ಹಾಡಿ ನಾನು ಕ್ಲಾಸ್ ಮುಗಿಸ್ತೀನಿ. ಕೇಳ್ತೀರಿ ಹಾಡ? ನಾ ಎಲ್ಲಾನು ಮಾಡ್ತೀನಮ್ಮ, ಹಾಡನು ಹಾಡ್ತೀನಿ, ಎಲ್ಲಾನು ಮಾಡ್ತೀನಿ. ಮತ್ ದಿನ ಹಾಡ ಅನ್ನಂಗಿದ್ದೀರಿ ನೀವು? ದಿನ ಹಾಡಲ್ಲ, ಒಂದೇ ಸಲ. ಯಾವುದು ಅಂತಂದ್ರ ಅದು ಯಾವ್ದು ಸಿನಿಮಾ ರೀ? ವಾಸ್ತು ಪ್ರಕಾರ ಅಂತ ಕೇಳಿರ್ಬೇಕು ನೀವು. ಯಾರು ಅಂತಂದ್ರೆ ಜಗ್ಗೀಶನ. ಇದು ಜಯಂತ್ ಕೈಕಿಣಿ ಅವರು ಬರೆದಿರ್ತಕ್ಕಂಥ ಹಾಡ. ಬಹಳ ಸೈಂಟಿಫಿಕ್ ಆಗಿ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ, ಗುಡಿಸಲಿನ ಹೊಸಿಲಲ್ಲಿ ಬಡ ತಾಯಿ ಮಡಿಲಲ್ಲಿ, ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ, ಮನಸೆಂಬ ಭೂಪಟದಿ ಗಡಿ ರೇಖೆ ಇಲ್ಲ, ಮನಸೆಂಬ ಮನೆಯಲ್ಲಿ ಗೋಡೆ ಇಲ್ಲ, ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ, ಆಣೆಕಟ್ಟೆಯ ಮಾತು ಆಡಬೇಕೆ, ಬೀಸೋ ಗಾಳಿಯ ಅಲೆಗೆ ವಾಸ್ತು ಬೇಕೆ, ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ, ಎಂಥದೇ ಇರುಳನ್ನು ದಾಟಬಹುದು, ಹಚ್ಚಿಟ್ಟ ಕಂದೀಲು ಕೈಲಿದ್ದರೆ, ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ, ಗಾಯ ಮಾಯಿಸುವಂತ ಬಿಸಿಲು ಬಂದಿರುವಾಗ, ಕಿಟಕಿ ಬಾಗಿಲಗಳನ್ನು ಮುಚ್ಚಬೇಕೆ, ಹಕ್ಕಿಗೂಡಿನ ಉಲಿಗೂ ವಾಸ್ತು ಬೇಕೆ, ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ,
ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಆತ್ಮೀಯವಾದಂತ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡ ತಾಯಿ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ. ಈ ರೀತಿ ನಾವು ಓದ್ಕೊಂಡಿರ್ತಕ್ಕಂಥ ಯಾಕಂತಂದ್ರ ಸೊಸೈಟಿ ನಮ್ಮ ಮ್ಯಾಗ ಒಂದು ನಿರೀಕ್ಷೆ ಮಾಡ್ಯಾರ. ನನ್ನ ಮಗಳು ನನ್ನ ಮಗ BEd ಓದ್ಯಾರ MA ಓದ್ಯಾರ ನಮ್ದಿಂದ ಹೊಸದು ಬಯಸಗತ್ತಾರ ಅವ್ರು ಸೋಷಿಯಲ್ ಒಳಗ್ ಚೇಂಜಸ್ ತರ್ತಕ್ಕಂಥವ್ರು ಇವ್ರರ ಅಂತ ತಿಳ್ಕೊಂಡು ನಿರೀಕ್ಷೆ ಮಾಡ್ಯಾರ. ನಾವು ಹೋಗಿ ಅವ್ರಕ್ಕಿಂತಲೂ ಕೆಳಮಟ್ಟದೊಳಗೆ ಆಲೋಚನೆ ಮಾಡ್ತೀವಿ ಅಂತಂದ್ರ ನಾವು ಕಲ್ತದ್ ವೇಸ್ಟ್ ಆಗ್ತದ್ರಿ ಅಂತ. ನಾವು 10ರದಾಗ 11 ಆಗೋದು ಬ್ಯಾಡ್ರಿ. ಒಂದ್ ದಿನ ಜಯ ಸಿಗ್ತದ. ಗೆದ್ದೇ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ. ಥ್ಯಾಂಕ್ ಯು. ರೈಟ್.